ದರ್ಶನ್ ನನ್ನ ಹಿಂದೆ ಹೆಂಗೆ ಧನ್ವೀರಾಣಿ ಇರ್ತಾರೆ ಹಂಗೆ ವಿಕಿ ಅಣ್ಣ ಹಿಂದೆ ಸ್ವಲ್ಪ ಇರ್ಬೇಕಂತ ಆಸೆ. ವಿಕ್ಕಿ ಅವ್ರಂದ್ರೆ ನಿಮ್ಗೆ ಏನಕ್ಕೆ ಇಷ್ಟ? ಫೋನಲ್ಲಿ ಫೋಟೋ ನೋಡಿದಾಗೆಲ್ಲ ಕಿಸ್ ಕೊಡ್ತಾ ಇರ್ತಾರೆ ಫೋಟೋಸ್ಗೆ. ಮಂತರ್ ಕೂಡ ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕಂದ್ರೆ ಬಿಗ್ ಬಾಸ್ಗೆ ಯಾರು ಹೋಗಕ್ಕಾಗಲ್ಲ, ಬಿಗ್ ಬಾಸ್ ಕರೆಸ್ಕೋಬೇಕು. ನೀನ್ ಮಾಡಿದ್ರೆ ಕೆಲಸ ಎಸ್ಕೇಟ್ ಆಗಿದೆ ಅಂತ ದೇವರನ್ನೇ ಕರೀತಾರೆ. ದೇವರು ಒಳ್ಳೆ ಬುದ್ಧಿ ಎಲ್ಲ ಒಳ್ಳೆ ಶೂಟಿಂಗ್ ಎಲ್ಲ ಚೆನ್ನಾಗಿ ಪರ್ಸನಲ್ ಲೈಫ್ ಮತ್ತೆ ನಿಮ್ ಕೆರಿಯರ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ದೇವರನ್ನೇ ಬ್ಯಾಲೆನ್ಸ್ ಇಲ್ಲ ಅಂತಲೇ ಏನಿಲ್ಲ ಅಣ್ಣ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇಷ್ಟು ದಿನ ತ್ರಿವಿಕ್ರಮ್ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅವರ ಹೋಮ್ ಟೂರ್ ಅನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಮಾನಿಗಳು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದುಂಟು, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿದ್ದುಂಟು. ಫಾರ್ ದ ಫಸ್ಟ್ ಟೈಮ್ ಕಳೆದ 11 ಸೀಸನ್ಗಳ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರು ತಮ್ಮ ಫ್ಯಾನ್ಸ್ಗೋಸ್ಕರ ಒಂದಷ್ಟು ಸಮಯವನ್ನ ಮೀಸಲಿರಿಸಿದ್ದಾರೆ. ಮಾಸ್ಟರ್ ಮೈಂಡ್ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ತಗೊಂಡಿರುವಂತಹ ಬಿರುದು ಇದಕ್ಕೆ ಅಂತ ಅನ್ಸುತ್ತೆ. ಸೊ ತ್ರಿವಿಕ್ರಮ್ ಜೊತೆ ಮಾತ್ರ ಇಷ್ಟು ದಿನ ನಿಮ್ಮ ಕಣ್ಮುಂದೆ ಬರ್ತಿದ್ದೆ. ಈಗ ತ್ರಿವಿಕ್ರಮ್ ಅದ್ರ ಜೊತೆಗೆ ಅವರ ಫ್ಯಾನ್ಸ್ ಗಳ ಜೊತೆ ನಾನು ನಿಮ್ಮ ಕಣ್ಮುಂದೆ ಬರ್ತಾ ಇದ್ದೀನಿ. ಸೊ ಅವರ ಇಂಟ್ರಾಕ್ಷನ್ಸ್ ಹೇಗಿರುತ್ತೆ, ಅದ್ರ ಜೊತೆಗೆ ತ್ರಿವಿಕ್ರಮ್ ಅವರ ಮನಸ್ಸಿನಲ್ಲಿ ಏನೇನಿದೆ, ಸೊ ಒಟ್ಟಾರೆಯಾದಂತಹ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ. ಈಗ ಎಲ್ರಿಗೂ ನಮಸ್ಕಾರ. ತ್ರಿವಿಕ್ರಮ್ ಫ್ಯಾನ್ಸ್ ಎಲ್ಲ ಹೇಗಿದ್ದೀರಾ? ಸಾರಿ ಹೇಗಿದ್ದೀರಾ ಅಂತ ಕೇಳಲ್ಲ, ಎಷ್ಟು ಖುಷಿಯಾಗಿದ್ದೀರಾ? ತುಂಬಾ ಖುಷಿ. ಮಾತ್ ಬರ್ತಿಲ್ಲ. ಓಕೆ, ಈಗ ತ್ರಿವಿಕ್ರಮ್ ಅವ್ರು ಇದ್ದಾರೆ. ಇಷ್ಟು ದಿನ ನಾನ್ ವೆಲ್ಕಮ್ ಮಾಡ್ತಿದ್ದೆ, ಈಗ ನೀವ್ ವೆಲ್ಕಮ್ ಮಾಡ್ಬೇಕು. ಹೇಗ್ ವೆಲ್ಕಮ್ ಮಾಡ್ತೀರಾ ಅಂತ ನೋಡ್ರೆ ಖುಷಿಗೆ ಅವ್ರು ಯಾರು ಮಾತಾಡ್ತಾರೆ. ಅದೇ ನೋಡ್ತಾ ಇದ್ದೆ, ಎಲ್ಲ ಮೊಬೈಲ್ ಬಂದ್ಬಿಡಿ ಮನ್ಸಲ್ಲಿ ಕರಿತಾ ಇದೀನಿ ನಾನು. ಎಸ್, ಒಟ್ಟಿಗೆ ವಿಕಿ ಅವರೇ ನಿಮ್ಗೂ ಕೂಡ ವೆಲ್ಕಮ್ ಅಂಡ್ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್. ಅಂಡ್ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಿಕಿ ಅವ್ರ ಜೊತೆ ಶೇರ್ ಮಾಡ್ತಿದ್ರಿ. ಈಗ ಅವರ ಜೊತೆಗೆ ಫೇಸ್ ಟು ಫೇಸ್ ಶೇರ್ ಮಾಡುವಂತದ್ದು. ಸೊ ಈಗ ಈ ಫ್ಯಾನ್ಸ್ ಮೀಟ್ ಏನಕ್ಕೋಸ್ಕರ ಮಾಡಿದ್ರಿ? ಇದನ್ನ ಆಕ್ಚುಲಿ ಫ್ಯಾನ್ಸ್ ಮೀಟ್ ಅಂತ ಅಷ್ಟು ಪ್ರಿಸೈಸ್ಡ್ ಆಗಿ ಮಾಡಿ ಹೇಳೋದೆ ನನ್ಗೆ ಅಷ್ಟು ಇಷ್ಟ ಆಗ್ತಲ್ಲ. ಯಾಕಂದ್ರೆ ನಾನು ಇವ್ರನ್ನ ಪರ್ಸನಲಿ ಮೀಟ್ ಆಗ್ಬೇಕು ಅಂತಾನೆ ಅಂಡ್ ಜೆನ್ಯೂನ್ ಆಗಿ ನಾನು ಇವ್ರನ್ನ ಇನ್ವೈಟ್ ಮಾಡಿದ್ದು. ಅಭಿ ಅಂತ ಇದಾನಲ್ಲ, ಸೊ ಅವನಿಗೆ ನಾನು ಕೇಳಿದ್ದೆ. ತುಂಬಾ ದಿವಸದಿಂದ ಹೇಳ್ತಾ ಇದ್ದ, ಅಂದ್ರೆ ಅಣ್ಣ ಎಲ್ಲ ಒಂದಷ್ಟು ಜನ ಬೇರೆ ಊರುಗಳಿಂದನೂ ಸಿಗ್ಬೇಕು ಅಂತಿದ್ರೆ. ಬ್ರದರ್, ನನ್ಗೆ ಯಾವಾಗ್ಲೂ ಏನು ಅನ್ಸುತ್ತೆ, ಈಗ್ಲೂ ನಾನು ಅದನ್ನೇ ಹೇಳ್ದೆ. ಈಗ ಜೆನ್ಯೂನ್ ಆಗಿ ನಮ್ಮ ಕೆಲಸಗಳಲ್ಲಿ ನಾವು ಮರ್ತೋಗ್ತೀವಿ ನಮ್ಮನ್ನ ನಾವೇ. ಒಂದು ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ನನ್ನ ಕೆಲಸ ನಂದು ಅಂತ ಅನ್ಕೊಳ್ಳೋ ಟೈಮಲ್ಲಿ ಟಿವಿ ಅಂತ ನೋಡೋದೇ ನನ್ನ ತಲೆನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಾನು ಯಾವ್ದಾದ್ರು ಒಂದು ಸಾಂಗ್ ಕೇಳೋದು ನನ್ನ ಹೆಡೇಕ್ ಕಡಿಮೆ ಆಗೋದಕ್ಕೆ, ಒಂದು ಸಿನಿಮಾ ಅಂತ ನೋಡೋದು ನಂದು ಯಾವ್ದೋ ಒಂದು ಬೋರ್ಡಮ್ ಹೋಗ್ಲಿ ಅಂತ. ಇದ್ರಲ್ಲಿ ಒಬ್ಬನ್ನ ಪ್ರಿಸೈಸ್ಡ್ ಆಗಿ ಇಷ್ಟಪಟ್ಟು ಅವನ್ ಯಾರು, ಅವನೇನು, ಅವನ್ ಎತ್ತ ಅಂತ ತಿಳ್ಕೊಂಡು ಅವನ ಜರ್ನಿನ ನನ್ನ ಜರ್ನಿ ಅಂತ ಅನ್ಕೊಂಡು, ಸೊ ಅವನನ್ನ ಒಬ್ಬನ ಗೆಲ್ಲಿಸ್ಬೇಕು, ಇಲ್ಲ ಅವ್ನು ಉಳಿಬೇಕು, ಅವ್ನು ಈ ತರ ಮಾಡ್ಬೇಕು ಅಂತ ಕನಸು ಕೊಟ್ಕೊಂಡು ಅವ್ರ ಆಸೆಯಾಗಿ ಬೆಳೆಸೋದಿದೆಯಲ್ಲ, ಇಟ್ ಇಸ್ ಮೋರ್. ಒಂದು ಸೀರಿಯಲ್ ಸ್ಟಾರ್ಟ್ ಆದಾಗ ಒಂದಷ್ಟು ಜನ ಬರ್ತಾರೆ. ಸೊ ಈ ಬಿಗ್ ಬಾಸ್ ಅಂತ ಶೋ ಆದಾಗ, ಬಿಕಾಸ್ ಆ ವೇದಿಕೆಗೆ ಅಂತ ಪವರ್ಫುಲ್ ಇದಿದೆ ಅಂಡ್ ದೇರ್ ಇಸ್ ಅ ಸ್ಟಾರ್ ಆಲ್ವೇಸ್ ಬಿಹೈಂಡ್ ಇಟ್ ಅಂಡ್ ಇನ್ ಫ್ರಂಟ್ ಆಫ್ ಇಟ್ ಅಂಡ್ ಹೂ ಇಸ್ ಲೀಡಿಂಗ್ ಇಟ್. ಕಿಚಣ್ಣ ಇರೋದ್ರಿಂದ ಆ ವೇದಿಕೆ ಅಷ್ಟು ದೊಡ್ಡದು. ಅದಕ್ಕೆ ಹೋದಾಗ ಎಲ್ಲರಿಗೂ ಅಂತ ಹೆಸರೇ ಬರುತ್ತೆ. ಅದರಿಂದ ಆಚೆ ಬಂದಿದ ತಕ್ಷಣ ಇಫ್ ಇನ್ ಕೇಸ್ ಯಾರನ್ನ ಮೀಟ್ ಮಾಡ್ತೀವಿ ಅಂತಂದಾಗ ಒಂದಷ್ಟು ಜನ ಬರ್ತಾರೆ. ಆ ಹಮ್ಮಲ್ಲಿ ನಾವು ಮತ್ತೆ ಎಲ್ಲೋ ಬೇರೆ ಕಡೆ ಜಂಪ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಐ ವಾಸ್ ಲೈಕ್ ಕ್ವೈಟ್. ನೀನು ಕಾದು 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 ಕುಂತಾಗ ನಿನ್ನನ್ನ ಕಾಯ್ದು ಯಾರು ಕೂಯ್ತಿರ್ತಾರೋ ಅವ್ರ ಜೊತೆಗೆ ಹೋಗಿ ನಿಂತ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ನದಿ ನೀರ್ ಜೋರಾಗಿ ಬಂತು, ನಾನು ಬಂದೆ, ಅವರು ಹೋದ್ರು, ನಾನು ಹೋದೆ ಅನ್ನೋರ್ ಜೊತೆಗೆ ಇದ್ದಾಗ ಸೊ ಗೊತ್ತಾಗಲ್ಲ ನೀನ್ ಏನ್ ಮಾಡ್ಬೇಕು, ಎತ್ತ ಮಾಡ್ಬೇಕು ಅಂತ. ಐ ಜೆನ್ಯೂನ್ಲಿ ವಾಂಟೆಡ್ ಟು ಮೀಟ್ ದೆಮ್ ಬಿಕಾಸ್ ಫ್ರಮ್ ದ ಜರ್ನಿ ಆಫ್ ಬಿಗ್ ಬಾಸ್, ಅಲ್ಲಿಂದ ಮತ್ತೆ ಮುದ್ದು ಸತೆ ಸ್ಟಾರ್ಟ್ ಆದಾಗ್ಲಿಂದ ತುಂಬಾ ಜನ ಪ್ರಶ್ನೆ ಕೇಳಿದ್ರು, ವೈ ಮುದ್ದು ಸೊಸೆ ಅಂತ. ಇವ್ರು ಯಾರು ನೀವು ಪ್ರಶ್ನೆ ಕೇಳಿಲ್ಲ, ನೋಡೋಣ ತಡಿ ಏನ್ ಮಾಡ್ತಾನೆ ಅಂತ. ದೇ ಆಲ್ ವೇಟಿಂಗ್ ಅಂಡ್ ಈವನ್ ಐ ವಾಂಟೆಡ್ ಟು ಮೀಟ್ ದ ಆಲ್. ಇಷ್ಟು ಪ್ರೀತಿ ಕೊಡ್ತಾ ಇದಾರೆ, ಬನ್ನಿ ಒಂದ್ಸತಿ ಮೀಟ್ ಮಾಡೋಣ. ಆಮೇಲೆ ಇದ್ರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದಷ್ಟು ಕೆಲಸಗಳು ನಡೀತಾ ಇದೆ ಅಂಡ್ ನೆಕ್ಸ್ಟ್ ಸಿನಿಮಾಗಳ ಕೆಲಸಗಳು ನಡೀತಾ ಇದೆ. ಅದನ್ನೊಂದಷ್ಟು ಮಾತಾಡೋಣ ಅಂಡ್ ಮನೆಯವ್ರ ಮುಖಾಂತರ ನಡೀಲಿ ಅಂತ ಅಂದ್ಬಿಟ್ಟು ಇವ್ರ ಜೊತೆ ಶೇರ್ ಮಾಡ್ಕೋಣ ಅಂತ ಕರ್ಸಿದ್ದಷ್ಟೇ. ಓಕೆ, ಈಗ ಮನೆಯವರು ಅಂತ ಹೇಳಿದ್ರಿ, ಮನೆಯವರೊಟ್ಟಿಗೆ ಏನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಪ್ಲಾನ್ಸ್ ಇಟ್ಕೊಂಡಿದ್ರಾ ಅಂತ? ಈಗ ಒಂದು ಯೂಟ್ಯೂಬ್ ಚಾನಲ್ ಅಂತು, ಅಂದ್ರೆ ಏನ್ ತ್ರಿವಿಕ್ರಮ್ 18 ಅಂತ ಏನಿತ್ತು ಅದನ್ನ ಒಂದು ಹೆಸರು ಚೇಂಜ್ ಮಾಡ್ಕೊಂಡು ಒಂದು ನಾರ್ಮಲ್ ಒಂದು ಚಿಕ್ಕ ತಂಡ ಕಟ್ಕೊಂಡು ನಮ್ಮ ಕಡೆಯಿಂದ ಏನೇನೆಲ್ಲ ಮ್ಯಾಕ್ಸಿಮಮ್ ಮಾಡೋದಕ್ಕಾಗುತ್ತೆ ಅದನ್ನೊಂದಷ್ಟು ಕೆಲಸಗಳು ನಡೀಬೇಕು ಅಂತ. ಈಗ 2 ಸಿನಿಮಾ ಅಫಿಷಿಯಲಿ ಸೈನ್ ಮಾಡಿದ್ದಾಯ್ತು. ಸೊ ಅದ್ರದ್ದು ಪೋಸ್ಟ್ ಲಾಂಚ್ ಯಾವಾಗ ಮಾಡ್ತೀವಿ, ಇಲ್ಲ ಕೆಲಸಗಳು ಯಾವಾಗ ನಡೀತಾ ಇದೆ, ಸೊ ಅದ್ರದ್ದು ಒಂದಷ್ಟು ಮಾತಾಡೋಣ ಅಂತ. ಈಗ ನಮ್ಮ ಹಾರ್ಡ್ ಕಾಪಿ ಆಗಿ ಒಂದು ಪೋಸ್ಟರ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಿ ಸಡನ್ ಆಗಿ ಬಂದು ತೋರ್ಸೋ ಅಂತ ಮಟ್ಟದಲ್ಲೂ ನಾವಿಲ್ಲ.
ನಾನು ಎಲ್ಲದನ್ನು ಕಾದು ಮಾಡೋನು. ಕಾಯೋದ್ರಿಂದ ತುಂಬಾ ಅನುಕೂಲ ಆಗಿದೆ ನನಗೆ, ತುಂಬಾ ದುಡುಕ್ದಲ್ಲೇ ಇರೋದಕ್ಕೆ. ಸೊ ಈಗ ಆತರ ಕಾಯ್ದಕ್ಕೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಂದಿದ್ದಾರೆ. ಸೊ ಒಂದೊಳ್ಳೆ ಕತೆ ಶುರುವಾಗಿದೆ. ಸೊ ಇನ್ನು ನೆಕ್ಸ್ಟ್ ಅಕ್ಟೋಬರ್ ಇಂದ ಶೂಟಿಂಗ್ ಶುರು ಮಾಡ್ಕೋತಾ ಇದೀವಿ. ಸೊ ಅದನ್ನೊಂದಷ್ಟು ಹೇಳೋಣ, ಮಾತಾಡೋಣ. ಯಾವಾಗ ಸಿನಿಮಾ ಅಂತಿದ್ರಲ್ಲ, ಸೊ ಬರ್ತಾ ಇದೀವಿ ಆದಷ್ಟು ಬೇಗ ಅಂತ ಹೇಳೋದಕ್ಕೆ ಬಂದಿದ್ದು. ಓಕೆ, ಈಗ ಫ್ಯಾನ್ಸ್ ಬೇರೆ ಬೇರೆ ಕಡೆ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ ಅಂತ? ನನ್ನ ಅಂದ್ರೆ ನಾನು ಅದನ್ನೇ ಹೇಳಿದ್ರು ಎಲ್ಲರಿಗೂ ನೋಡಿದಾಗ, ನನ್ನ ಹೆಸರು ಅವ್ರ ಮುಖಗಳು ಅಂತ. ಸೊ ಇದೆಲ್ಲರದು ಅವ್ರ ಹೆಸರು ಜೊತೆಗೆ ನನ್ನ ಹೆಸರಿದೆ. ಬ್ಯಾಂಗಲ್ ವಿಕ್ಕಿ, ಅಶ್ವಿನಿ ಡಯಾಡ್ ಫ್ಯಾನ್ ಆಫ್ ತ್ರಿವಿಕ್ರಮ್, ಆದ್ಯ ತ್ರಿವಿಕ್ ಫ್ಯಾನ್, ಅದು ಸೋ ಮೆನಿ ಥಿಂಗ್ಸ್ ಇದೆ. ನಾನು ಅಂದ್ರೆ ನಾನು ಅಂಬಿಕಾ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ತಿರ್ತೀವಿ, ಆದ್ಯನ ಮೀಟ್ ಮಾಡ್ತಿರ್ತೀನಿ, ಅಭಿನ ಮೀಟ್ ಮಾಡ್ತೀನಿ, ಒಂದಷ್ಟು ಜನ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿರ್ತೀವಿ. ಲೈಕ್ ಇವ್ರು ಯಾರು ನಾನು ಇದು ಫಸ್ಟ್ ಟೈಮ್ ಅವ್ರ ಖುಷಿ ನಾನು ನೋಡ್ಬೇಕಾಗಿತ್ತು. ಅಂಡ್ ಜೆನ್ಯೂನ್ ಆಗಿ ಸಂಬಡಿ ಈಸ್ ಲೈಕಿಂಗ್ ಯು ಅಪಾರ್ಟ್ ಫ್ರಮ್ ಎವ್ರಿಥಿಂಗ್. ನೀನು ಅವ್ರನ್ನ ಮೀಟ್ ಮಾಡೋದಲ್ಲೇ ಹೋದ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ನಾಟ್ ಲೈಕ್ ಏನೋ ಒಂದು ಕಂಪ್ಲೀಟ್ ಮಾಡ್ದಂಗೆ ಆಗಲ್ಲ. ಅದಕ್ಕೆ ಒಂದ್ಸತಿ ಅದೊಂದು ಕೃತಜ್ಞತೆ ಹೇಳೋಣ, ನಾನು ನಿನ್ನ ನೋಡ್ಬೇಕಾಗಿತ್ತು, ಆ ವಿಶ್ ಮಾಡೋಣ ಅಂತಾನೆ ಕರ್ಸಿದ್ದೆ. ಮನೆಯವ್ರು ಬಂದಿದ್ದಾಯ್ತು, ಒಂದಷ್ಟು ಮೆಮೊರೀಸ್ ನ ಕಲೆ ಹಾಕಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ಹಿಡಿದು ಹೌದು, ಒಂದಷ್ಟು ಉಡುಗೊರೆ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಸ್ಪೆಷಲ್ ಅಂತ ಅನಿಸ್ತು ವಿಕ್ಕಿ ಅವರ ಲೈಫ್ ಅಲ್ಲಿ? ಅಂಡ್ ಡೆಫಿನೆಟ್ಲಿ ನಾನು ಅವಾಗ್ಲೇನೋ ಅವ್ರಿಗೆ ಹೇಳಿದೆ, ನನಗೆ ನನ್ನ ಅಂದ್ರೆ ತುಂಬಾ ಬೇಗ ಇಂಟ್ರೆಸ್ಟ್ ಕಳ್ಕೊಳ್ಳೋಂತ ವ್ಯಕ್ತಿ ನಾನು. ಯಾವುದೇ ವಸ್ತುನಾಗಿರ್ಬೋದು ತುಂಬಾ ಬೇಗ ಇಂಟ್ರೆಸ್ಟ್ಗಳನ್ನ ಕಳ್ಕೊಂಡ್ಬಿಡ್ತೀನಿ. ಇಲ್ಲ ನಾಳೆ ಬಿಡು ನೆಗ್ಲೆಕ್ಟ್ ಮಾಡೋ ಅಂತ, ನಾನು ನೋಡ್ಕೋಣ ಬಿಡು ಈ ತರ ನೆಗ್ಲೆಕ್ಟ್ ಮಾಡೋದು. ನಂಗೆ ಪ್ರತಿ ಒಂದು ದಿನಾನು ನನ್ನ ಅರ್ಲಿ ಮಾರ್ನಿಂಗ್ಸ್ಗಳಿಗೆ ಇವ್ರುಗಳ ಕಾರಣ. ನೀವು ನಂಬಲ್ಲ, ಅದು 4 ವರ್ಷ ಏನ್ ಗ್ಯಾಪ್ ಇತ್ತಲ್ಲ, ಸೊ ಅವತ್ತಿನ ದಿನಕ್ಕೂ ನನ್ನ ಆಕ್ಟಿವ್ ಆಗಿಟ್ಟಿದ್ರು. ನನ್ನ ಫೋಟೋಸ್ನೇ ಹಾಕಲ್ಲ, ನನ್ನೊಂಥರ ಸೀಕ್ರೆಟಿವ್ ಪರ್ಸನ್. ನಾನು ಎಲ್ಲೇ ಹೋದ್ರು ಹೇಳ್ಕೊಳಲ್ಲ, ಮಾಡಲ್ಲ, ಬಿಕಾಸ್ ಐ ವಾಂಟ್ ಡೂ ದಟ್ ಅಂತ. ಬಟ್ ಇವತ್ತಿನ ದಿನಕ್ಕೆ ಏನಾಗಿದೆ ಗೊತ್ತಾ, ಒಂದಷ್ಟು ಜನಕ್ಕೆ ನಾನು ಹೇಳಲೇಬೇಕು ಅನ್ನಂಗಾಗಿದೆ. ಸೊ ಹೌದು, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಓಕೆ, ನಾನು ಇಲ್ಲಿ ಹೋಗಿದ್ದೀನಿ, ಓಕೆನಾ, ನಾನು ಇಲ್ಲಿಗೆ ಬಂದಿದ್ದೀನಿ. ಲೈಕ್ ಗರ್ಲ್ ಫ್ರೆಂಡ್ ಐ ಹ್ಯಾವ್ ಟು ಸೆಂಡ್ ಎ ಸೆಲ್ಫಿ. ಈಗ ಒಂದು ಸೆಲ್ಫಿ ಅನ್ನೋದು ನನ್ನ ಜವಾಬ್ದಾರಿ, 4 ಫೋಟೋ ತೆಗೆಸ್ಕೊಳ್ಳೋದು ಅನ್ನೋದು ನನ್ನ ಜವಾಬ್ದಾರಿ, ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ನನ್ನ ಜವಾಬ್ದಾರಿ. ನಾನು ಇವತ್ತು ನೀಟಾಗಿ ನಿಂತಿದ್ದೀನಿ, ಆರಾಮಾಗಿದ್ದೀನಿ ಅನ್ನೋದಕ್ಕೆ. ಯು ಕ್ಯಾಂಟ್ ಲೈಕ್ ಫಿಟ್ ಆಗಿಲ್ದಲೆ, ನೀವು ಆರಾಮಾಗಿಲ್ದಲೆ ಒಂದು ಫೋಟೋ ತೆಗೆಸ್ಕೊಳಕ್ ಆಗಲ್ಲ. ನಾನು ಇವರೆಲ್ಲರಿಗೂ ಆನ್ಸರಬಲ್ ಆಗಿದ್ದೀನಿ ಅಂದ್ರೆ ಆಕ್ಟಿವ್ ಆರ್ಟಿಸ್ಟ್ ಅಂತ, ಅಂಡ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಇವರೆಲ್ಲರಿಗೂ ನಾನು ಖುಷಿ ಪಡಿಸೋದಕ್ಕೆ ಕೆಲಸ ಮಾಡೋದು. ಅಂಡ್ ನಾನ್ ಖುಷಿ ಪಡಿಸೋರು ಹೆಂಗಿದಾರೆ ನೋಡೋಣ ಅಂತಾನೆ ಮಾತಾಡ್ಸೋಣ ಅಂತ ಬಂದಿದ್ದು. ಓಕೆ, ಈಗ ಬಿಗ್ ಬಾಸ್ ಆಯ್ತು, ಕಿರುತೆರೆ ಆಯ್ತು, ಅದಾದ ನಂತರ 2 ಸಿನಿಮಾಗಳ ಮೂಲಕ ಬೆಳ್ಳಿ ಪರದೆ ಬೆಳಗೋದಕ್ಕೆ ಬರ್ತಾ ಇದ್ರ. ಸೊ ಯಾವ ತರದ ವಿಕ್ಕಿಯನ್ನ ನಾವು ಸಿನಿಮಾಗಳಲ್ಲಿ ನೋಡಬಹುದು ಅಂತ? ಯಾವಾಗ್ಲೂ ನನಗೆ ಭಯ ಆಗ್ತಿದ್ದೆ ಅದು ಅಂತಂದ್ರೆ, ನಾನು ಯಾವ್ದೇ ಒಂದು ಸಿನಿಮಾ ಮಾಡಿದ್ರು ನನ್ನ ತಾಯಿ ಪಕ್ಕ ಕುತ್ಕೊಂಡು ನೋಡ್ಬೇಕು ಅಂತ. ಅದೇನಾದ್ರು ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ನನ್ನ ಅದರಿಂದ ಎಷ್ಟೇ ದುಡ್ಡು ಬಂದ್ರು ವೇಸ್ಟ್. ಇನ್ ಫರ್ದರ್ ನೆಕ್ಸ್ಟ್ ಮಾಡೋದೇ ಇಲ್ವಾ, ಇಲ್ಲ ಕತೆ ಕೇಳ್ತಾ ಇದೆ, ಇಲ್ಲ ಡೈರೆಕ್ಟ್ ಹೇಳ್ತಾ ಇದಾರೆ, ವಿ ಆರ್ ಕಾನ್ಫಿಡೆಂಟ್ ದಟ್ ಈ ಪ್ರಾಜೆಕ್ಟ್ ಇದರಿಂದ ಫುಲ್ ಆಗುತ್ತೆ, ಇಲ್ಲ ಈ ತರ ಸೀನ್ಸ್ಗಳು ಮಾಡ್ಲೇಬೇಕು, ಅವಾಗ ಬೇರೆ. ಬಟ್ ಗ್ರಾಜುಯಲಿ ಒಂದು ಕತೆ ಕೇಳ್ಬೇಕಾದ್ರಂತೂ ಇದೊಂದು ಮೈಂಡ್ ಅಲ್ಲಿ ಇರುತ್ತೆ, ನಾನು ನನ್ನ ತಾಯಿ ಜೊತೆಗೆ ಸಿನಿಮಾ ನೋಡ್ಬೇಕು ಅಂದ್ರೆ ಆರಾಮಾಗಿ, ಏನು ಗಿಲ್ಟ್ ಇಲ್ದಲ್ಲೇ ನೋಡ್ಬೋದಾ, ಏನು ಆರಾಮ್ ಅನ್ಸದ್ ನೋಡ್ಬೋದಾ. ಸೊ ಆ ಒಂದು ಇದ್ರಲ್ಲಿ ನೋಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವತ್ತಿನ ಜನರೇಷನ್ಸ್ಗೆ ಒಂದಷ್ಟು ಜೆನ್ಜಿ ಅಂತ ಆಗಿದೆ, ಒಂದಷ್ಟು 90s ಅಂತ ಆಗಿದೆ, ಇನ್ನೊಂದಷ್ಟು ಫ್ಯೂಚರ್ಸ್ ಅಂತ ಆಗಿದೆ, ಈಗ ಏನೇನೋ ಏಜ್ ಅಂತೆಲ್ಲ ಬಂದಿದೆ. ಇದ್ರ ಮಧ್ಯ ನನ್ನ ಪಾತ್ರವಾಗಿ ನಾನು ಹೆಂಗೆ ಬರ್ತು ಮಾಡ್ತೀನಿ, ನಾನು ಎಷ್ಟು ಮಟ್ಟಿಗೆ ಕೆಪಾಸಿಟಿಲಿ ಇದ್ದೀನಿ, ಈಗ ನನ್ನನ್ನು ಹಾಕೊಂಡು ಯಾವ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಬೋದು, ಇದನ್ನೆಲ್ಲ ವ್ಯಾಲಿಡೇಷನ್ ಮಾಡಿ ನೋಡಿದಾಗ ಮುದ್ದು ಸೊಸಗಿನ ಮುಂಚೆ ಬಂದವೆಲ್ಲ ಬಿಗ್ ಬಾಸ್ ಮಾರ್ಕೆಟಿಂಗೇನೆ. ಅದ್ಯಾವುದು ತ್ರಿವಿಕ್ರಮ್ ಮಾರ್ಕೆಟಿಂಗ್ ಬಂದಿರ್ಲಿಲ್ಲ. ನನಗೆ ಗೊತ್ತಿತ್ತು ಡೆಫಿನೆಟ್ ಆಗಿ ಇದು ಯಾವ್ದು ಅಂತನಿಲ್ಲ ಅಂತದಲ್ಲ ಅಂತ. ಅದಾದ್ಮೇಲೆ ನನಗೆ ಗೊತ್ತಿರುವಂತ ಒಂದಷ್ಟು ಡೈರೆಕ್ಟರ್ಗಳಿದ್ರು, ಅಂದ್ರೆ ಅವರೆಲ್ಲ ರೈಟರ್ಸ್ಗಳು ಡೈರೆಕ್ಟ್ ಮಾಡ್ತಾ ಇದ್ರು. ಅದ್ರಲ್ಲಿ 2 ಕತೆ ಕೇಳಿದೆ ನಾನು, 2 ಚಾಲೆಂಜಿಂಗ್ ಆಗಿದೆ. ಒಂದು ಪಾತ್ರ ನನಗೆ ಓಕೆ, ಇದನ್ನ ನಾನು ಮಾಡಿದ್ರೆ ಗಿಟ್ಟಿಸ್ಬೋದು ಅಂತ ಅನ್ನಿಸ್ತು. ಯಾಕಂದ್ರೆ ಅದು ಜನರಲ್ ಮಧ್ಯದಲ್ಲಿ ಹೋಗೋನ್ ಪಾತ್ರ, ಯಾವುದೋ ಒಂದು ಸಪ್ರೇಟ್ ಕ್ಯಾರೆಕ್ಟರ್, ಇವನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಏನ್ ಕ್ಯಾರೆಕ್ಟರ್ಗಳಲ್ಲ. ಸೊ ಎಲ್ಲೋ ಜನಗಳ ಮಧ್ಯೆ ಒಂದು ಬೆರ್ತೋಗುವಂತ ಪಾತ್ರ. ಸೊ ಆ ಪಾತ್ರ ಓಕೆ, ಇದನ್ನ ಮಾಡೋಣ, ಫಸ್ಟ್ ಜನಗಳ ಮಧ್ಯೆ ಬೇರೋಣ. ಯಾರೋ ನೆಕ್ಸ್ಟ್ ಡೋರ್ ಹುಡುಗ ಒಂದ್ ಸಿನಿಮಾ ಮಾಡಿದಾನೆ ಅಂತ ಅನ್ಸ್ಬೇಕು, ಈಗ ಭದ್ರೇಗೌಡ ಆಚೆ ಬಂದ್ರೆ ಒಂದ್ ಸಿನಿಮಾ ಮಾಡ್ಕೊಂಡ್ ಬಂದ ಅಂತ ಅನ್ಸ್ಬೇಕು. ಸೊ ಈ ಕನೆಕ್ಷನ್ ಇಟ್ಕೊಂಡು ನಾನು ಥಿಯೇಟರ್ ಕರ್ಸೋ ಒಂದು ಉದ್ದೇಶ, ಒಂದು OTT ನ ಗೆಲ್ಲುವಂತ ಉದ್ದೇಶದಿಂದ ಈಗ ಆ ತರದನ್ನ ಚೂಸ್ ಮಾಡಿದ್ವಿ. ಎಸ್, ಅಫ್ಕೋರ್ಸ್ ಫ್ಯಾನ್ಸ್ ನ ಕರೆಸಿದ್ರ ಅಥವಾ ಮನೆಯವರನ್ನ ಕರೆಸಿದ್ರ ಅಂದ್ಮೇಲೆ ಅವ್ರ ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಬೇಕು. ಮೊದ್ಲು ಈ ಕಡೆಯಿಂದ ಶುರು ಮಾಡ್ಬೇಡ. ನಿಮ್ಮ ಹೆಸರು? ಕೀರ್ತಿ. ಕೀರ್ತಿ, ಎಲ್ಲಿಂದ ಬಂದಿರುವಂತದ್ದು? ಸಿಂಗ್ನಾಯ್ಕನಹಳ್ಳಿ. ಓಕೆ, ನಮ್ಮೂರ್ ಕಡೆನೆ. ಓಕೆ, ತೊಂದ್ರೆ ಇಲ್ಲ. ವಿಕ್ಕಿ ಅವ್ರಂದ್ರೆ ನಿಮ್ಗೆ ಏನಕ್ಕೆ ಇಷ್ಟ? ಅಂದ್ರೆ ಅವ್ರು ಆಕ್ಟಿಂಗ್ ಮಾಡೋದು ಆಗ್ಲಿ, ಅವ್ರು ಮಾತಾಡೋದಾಗ್ಲಿ ತುಂಬಾ ಇಷ್ಟ ಅಷ್ಟೇ. ಹೇಳಿ, ನಿಮ್ಮ ಹೆಸರು? ಸ್ನೇಹ. ಸ್ನೇಹ, ಎಲ್ಲಿಂದ ಬಂದಿರುವಂತ? ಸಿಂಗ್ನಾಯ್ಕನಹಳ್ಳಿಯಿಂದಾನೆ. ಸಿಂಗ್ನಾಯ್ಕನಹಳ್ಳಿ. ಸಿಂಗ್ನಾಯ್ಕನಹಳ್ಳಿಯಿಂದ.
ಓಕೆ, ವಿಕ್ಕಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದೀರಾ, ನೋಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ಏನಾದ್ರು ಹೇಳ್ತೀರಾ? ಸರ್. ಮುಂಚೆ ಯಾಕೆ ಸೀರಿಯಲ್ ತೆಗಿಬೇಕನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಆ ಪಾತ್ರ ನನಗೆ ಇನ್ಸ್ಪೈರ್ ಮಾಡಿದ್ದು ಮಂಡ್ಯ ಲ್ಯಾಂಗ್ವೇಜು. ನಾನು ಯಾವಾಗಲೂ ಅದೊಂದು ಸ್ಟಬರ್ನ್ ಕ್ಯಾರೆಕ್ಟರ್ ಮಾಡಿ 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 ಅದೊಂದು ಆಟಿಟ್ಯೂಡ್ ಥರದ ಕ್ಯಾರೆಕ್ಟರ್ ಮಾಡಿ ಈ ಥರದಕ್ಕೊಂದು ಜಲ್ಲಾಗ್ತೀನಿ ಅಂತ ಗೊತ್ತಿರಲಿಲ್ಲ. ನನಗೂ ಚಾಲೆಂಜಿಂಗ್ ಆ್ಯಂಡ್ ಜನನೂ ಇಷ್ಟಪಡಿಸ್ಬೇಕಾಗಿತ್ತು. ನನಗೆ ಒಂದು ಯಾವಾಗ್ಲೂ ಅನ್ನಿಸ್ತಾ ಇದ್ದಿದ್ದು ಯಶು ಚಿಕ್ಕಣ್ಣ ಅವ್ರ ಥರದ್ದೊಂದು ಪಾತ್ರ ಬರುತ್ತಾ ಇದರಲ್ಲಿ ಅಂತ. ನನಗೆ ಯಾವಾಗಲೂ ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಆಲ್ರೆಡಿ ಫೇಮಸ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿ ಹೋಗಿದ್ದಾರೆ. ಅವರು ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಒಂದು ಅದಕ್ಕಿಂತ ಮೇಲೋಗೋ ಥರ ಮಾಡಬೇಕು. ಇದರಲ್ಲಿ ಆ ಪುಷ್ ಸಿಗಲ್ಲ ಈ ಎರಡು ಕ್ಯಾರೆಕ್ಟರ್ಗಳಿಗೆ. ಸೊ ಮಾಡೋದಿದ್ರೆ ಬೇರೆ ಥರ ಫನ್ ಮಾಡೋಣ ಅಂತ ಮಾಡ್ಕೊಂಡಿದ್ದೇನೆ ಮುನ್ನಾಬಾಯಿ MBBS ಕ್ಯಾರೆಕ್ಟರ್. ಸೊ ಮುನ್ನಾ ಸರ್ಕಿಟ್ ಕ್ಯಾರೆಕ್ಟರ್ ಏನಿದೆ ಅದೇ ಕ್ವಾಟ್ಲೆ ಮತ್ತೆ ಬದಲಿನ ಕ್ಯಾರೆಕ್ಟರ್. ಸೊ ಪ್ರೀತಿ ಕ್ಯಾರೆಕ್ಟರ್ ಏನ್ ಬರುತ್ತೆ, ಐಶ್ವರ್ಯ ಕ್ಯಾರೆಕ್ಟರ್ ಏನ್ ಬರುತ್ತೆ ಅದನ್ನೇ. ಸೊ ಅದಕ್ಕೋಸ್ಕರ ಅಲ್ಲ, ಟು ಬಿ ಫ್ರಾಂಕ್ ಹೇಳ್ತಿದ್ದೀನಿ, ಒಂದು ಅವಕಾಶ ಸಿಕ್ಕಾಗ ಯುಟಿಲೈಸ್ ಮಾಡ್ಕೊಳ್ಳಿ. ಅಳ್ತಾನೆ ಇರ್ತೀರಾ, ಅಫ್ಕೋರ್ಸ್ ಅಳು ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಬಟ್ ಎಷ್ಟೋ ಜನ ಫ್ಯಾನ್ಸ್ ಇವಾಗ ಅವ್ರು ಬಾಗಲಕೋಟೆಯಿಂದ ಬಂದಿದ್ದಾರೆ, ಏನಕ್ಕೆ ಇಟ್ಟಿದ್ರೆ ಹೇಳಿ? ಇವ್ರಂದ್ರೆ ಇಷ್ಟ. ನೀವು ಬಂದು ಇವ್ರ ಹತ್ರ ನೋಡ್ತಾ ಬರೀ ಅಳ್ತಾನೆ ಇದ್ರೆ ಆಮೇಲೆ ಮನೆಗೆ ಹೋಗ್ಬಿಟ್ಟು ಕೊರಗ್ತೀರಾ. ಸೊ ನಾನು ಬರೀ ಅಳ್ತಾನೆ ಇದ್ದೆ, ಮಾತಾಡ್ಬೇಕಿತ್ತು. ಆಕ್ಚುಲಿ ಏನ್ ಗೊತ್ತಾ, ಇವ್ರು ತಿಳ್ಕೊಬೇಕು ನಿಮ್ ಮನ್ಸಲ್ಲಿ ಏನಿದೆ. ಇವ್ರು ಇಷ್ಟು ದಿನ ನೀವು ಸಪೋರ್ಟ್ ಮಾಡ್ತಿದ್ರಲ್ಲ, ಸೊ ನಿಮ್ಗೋಸ್ಕರ ಶೂಟಿಂಗು ಬ್ರೇಕ್ ಕೊಟ್ಟು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಬಂದು ನಿಮ್ಗೋಸ್ಕರ ಇಟ್ಟಿದ್ದ ನೀವು ಕಮ್ಯುನಿಕೇಟ್ ಮಾಡಿ ಅಲ್ವಾ? ಬ್ರೇಕ್ ಕೊಡಲ್ಲ ನನಗೆ. ನಮ್ಗಳಿಗೆ ಎಷ್ಟೋ ಸಲ ಫೋನ್ ಮಾಡಿದ್ರೆ 4-5 ಸಲ ನೆನ್ನೆ ಮಾಡಿದೀನಿ. ರಿಸೀವ್ ಮಾಡಿದ್ರ ಕೇಳಿ ನೀವು ಹೇಳ್ತೀರಾ? ಸಿಕ್ಕೇ ಇಲ್ಲ. ನನ್ನ ಪಾಪ ಇವರಿಗೆ ಈ ಪ್ರೋಗ್ರಾಮ್ ಪ್ಲಾನ್ ಹೇಳಿದ್ದೆ ಮಧ್ಯಾಹ್ನ, ನನ್ಗೆ ಹೇಳಕ್ಕೆ ಆಗಿರ್ಲಿಲ್ಲ ಯಾರಿಗೂ. ನಿಮ್ಮ ಹೆಸರು ಹೇಳಿ. ಪಲ್ಲವಿ ಅಂತ. ಎಲ್ಲಿಂದ ಬಂದಿರೋ? ಸಿನಾಕ್ನಲ್ಲಿ. ಸೂಪರ್. ಏನ್ ಕ್ವಶನ್ ಕೇಳ್ತೀರಾ? ಕ್ವಶನ್ ಏನಿಲ್ಲ, ಇವಾಗ ದರ್ಶನ್ ಅಣ್ಣನಿಂದ ಹೆಂಗೆ ಧನ್ವೀರ್ ಅಣ್ಣ ಇರ್ತಾರೆ ಹಂಗೆ ವಿಕ್ಕಿ ಅಣ್ಣನಿಂದ ಸ್ವಲ್ಪ ಇರ್ಬೇಕಂತ ಆಸೆ. ಯಾರು ಬ್ಯಾಕ್ ಬೋನ್ ಆಗಿ ನೀವಿರ್ಬೇಕು ಅಂತನಾ? ಈ ಪ್ರೀತಿಗೆ ನೀವೇನ್ ಹೇಳ್ತೀರಾ? ಯೂಶಲಿ ಹುಡುಗರು ಹೇಳ್ತಾರೆ ನಾನಿದ್ ಬೇಡ ಬೇಡ ಅಂತ. ಅಫ್ಕೋರ್ಸ್ ಇರ್ತಾರೆ ಅವ್ರು, ಯಾವತ್ತಿಲ್ಲ ಹೆಣ್ಮಗು ಆ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಮ್ಯಾಟ್ಸ್ ಆಫ್ ಅದೇ. ಅಂಡ್ ಜೆನ್ಯೂನ್ ಆಗಿ ಅನ್ಸುತ್ತೆ ಈ ಕೆಲಸ ಮಾಡ್ತಾ ಇದೀವಿ ಅಂಡ್ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ. ಬೇಸಿಕಲಿ ನೀವು ಚಾಮುಂಡೇಶ್ವರಿ ತಾಯಿನ ಇಷ್ಟಪಡ್ತೀರಾ. ನಾಳೆಯಿಂದ ದೇವಿ ಪೂಜೆ ಶುರುವಾಗ್ತಾ ಇದೆ. ಆ ದೇವಿನೇ ಇವ್ರನ್ನ ಕಳ್ಸಿದ್ದಾರೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಲಿ. ಓಕೆ, ನಿಮ್ಮ ಹೆಸರು? ಭಾರತಿ. ಎಲ್ಲಿಂದ ಬಂದಿರೋ? ಸಿಗ್ನಾಯ್ಕ್ನಲ್ಲಿ. ಏನ್ ಕ್ವಶನ್ ಕೇಳ್ತೀರಾ? ಅಂಡ್ ಏನಕ್ಕೆ ಇಷ್ಟ ವಿಕ್ಕಿ ಅವರು ಅಂದ್ರೆ? ಅವರು ಗೊತ್ತಿಲ್ಲ, ಅವ್ರ ಸ್ಮೈಲ್ ಇಷ್ಟ, ಅವ್ರ ಹೈಟ್ ಇಷ್ಟ ಆ್ಯಂಡ್ ಅವ್ರ ಹೇರ್ಸ್ ತುಂಬ ಇಷ್ಟ. ಅವ್ರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟು ದಿನ ಬಿಗ್ ಬಾಸಲ್ಲಿ ನೋಡಿ ತುಂಬ ಇಷ್ಟ ಆಗಿದ್ರು. ಆಮೇಲೆ ಅನ್ಕೊಂಡಿದ್ವಿ ಹೋಗ್ತಾರೆ ಅಂತ, ಸಡನ್ ಆಗಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಮನೇಲಿ ಎಲ್ಲರೂ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ನಮ್ಮ ತಾಯಿಗೆ ಇವ್ರು ತುಂಬ ಇಷ್ಟ. ಶೋಭಾ ಅಂತ ನಮ್ಮ ತಾಯಿ ಹೆಸರು. ಅವರು ತುಂಬ ಇಷ್ಟಪಡ್ತಾರೆ. ನಮ್ಮ ಫೋನಲ್ಲಿ ಫೋಟೋ ನೋಡಿದಾಗೆಲ್ಲ ಕಿಸ್ ಕೊಡ್ತಾ ಇರ್ತಾರೆ ಇವ್ರ ಫೋಟೋಸ್ಗೆ. ತುಂಬ ಇಷ್ಟ ಇವರು. ನಮ್ಮ ಡ್ಯಾಡಿಗೂ ಅಷ್ಟೇ. ನಮ್ಮ ಡ್ಯಾಡಿ ನೋಡ್ತಾ ಇರ್ಲಿಲ್ಲ ಫಸ್ಟ್ ಬಿಗ್ ಬಾಸು. ಇವ್ರು ಬಂದ ತಕ್ಷಣ ಒಂಥರ ಥ್ರಿಲ್ ಆಯ್ತು ಬಿಗ್ ಬಾಸು. ತುಂಬಾ ಇಷ್ಟ ಆಯ್ತು. ಅವಾಗಿಂದ ನೋಡಿದ್ರೆ ಬಿಗ್ ಬಾಸ್ ಅಕಸ್ಮಾತಾಗಿ ಇವ್ರು ವಿನ್ ಆಗಿದ್ರೆ ನಮ್ಮ ಡ್ಯಾಡಿ ಫುಲ್ ಕನ್ಸು ಕಟ್ಟಿದ್ರು ಇವ್ರು ವಿನ್ ಆಗ್ತಾರೆ ಅಂತ. ಅವ್ರು ಯಾವತ್ತೂ ನೋಡ್ತಾ ಇರ್ಲಿಲ್ಲ ಬಿಗ್ ಬಾಸು. ಇವ್ರು ಯಾವಾಗ ಬಂದ್ರು ಅವಾಗಿಂದ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅನ್ಕೊಂಡ್ರು ವಿನ್ ಆಗ್ಬೇಕು ಅಂತ. ವಿನ್ ಆದ್ರೆ ನಾನು ಏನೋ ಮಾಡ್ತೀನಿ ಅಂತ ಮನೆಯವ್ರಿಗೆ ಏನೋ ಸರ್ಪ್ರೈಸ್ ಕೊಡ್ತಾ ಇದ್ರು. ಬಟ್ ವಿನ್ ಆಗಲಿಲ್ಲ. ಆ್ಯಂಡ್ ಅವ್ರಿಗೆ ನನ್ನ ಕ್ವಶನ್ ಏನಂದರೆ, ಅಕಸ್ಮಾತಾಗಿ ನೀವು ವಿನ್ ಆಗಿದ್ರೆ ಈ ಥರ ಫ್ಯಾನ್ಸ್ ಮೀಟ್ ಮಾಡ್ತಿದ್ರಾ ಅಂತ? ಡೆಫಿನೆಟ್ಲಿ ಮಾಡ್ತಾರೆ. ಸೊ ವಿನ್ ಆಗೋದು ಲೂಸ್ ಆಗೋದು ಅಂತಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಫೈನಲಿಸ್ಟ್ ಆದೆ, ಇನ್ನೊಂದು ಏನಕ್ಕೂ ನಾನು ಬಂದು ಮೀಟ್ ಮಾಡಿಲ್ಲ. ಅದಕ್ಕೆ ನಾನು ಅದಾದ್ಮೇಲೂ ಬಂದು ಮೀಟ್ ಮಾಡಲಿಲ್ಲ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಮೀಟ್ ಮಾಡ್ತಾರೆ. ಜೆನ್ಯೂನ್ಲಿ ನಾನು ಅಲ್ಲಿ ಒಳಗೆ ಏನಿದ್ದೆ, ನನ್ನ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಇತ್ತೋ, ನಾನಲ್ಲಿ ಎಷ್ಟೋ ಎಡುವಂಥ ಜಾಗಗಳಲ್ಲಿ, ಮಾತಾಡೋಂಥ ಜಾಗಗಳಲ್ಲಿ, ಕೈ ಎತ್ತಂಥ ಜಾಗಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಒಳಗಡೆ ಬಂದವ್ರಿಗೆಲ್ಲ, ವಿಕ್ಕಿ ಕೋಪ ಜಾಸ್ತಿ. ಹೌದು, ತುಂಬಾ ಕೋಪಿಷ್ಟ ನಾನು. ತುಂಬಾ ಕೋಪ ಬರುತ್ತೆ. ಏನಕ್ಕೆ ಅಲ್ಲಿ ನಾನು ಹೇಳ್ತಾ ಇದ್ದೆ, ಆಕ್ಚುಲಿ ಇಟ್ಸ್ ಅ ಬಿಹೇವಿಯರ್. ನನ್ನಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಏನಿರಲಿಲ್ಲ ಬಿಹೇವಿಯರ್. ಬಿಕಾಸ್ ನನ್ನ ತಾಯಿ ನೋಡ್ತಿರ್ತಾರೆ, ನನ್ನನ್ನು ಇಷ್ಟಪಡೋರು ನೋಡ್ತಾ ಇರ್ತಾರೆ. ಮಾತಾಡಿಲ್ಲ ಅಂತ ಏನಿಲ್ಲ, ಎಲ್ಲಾ ಥರದ್ದು ಮಾತಾಡಿದೀವಿ. ಬಟ್ ತುಂಬಾ ಕಟ್ಟಾಗೋದಕ್ಕೆ ಆಪ್ಷನ್ಸ್ ಇದ್ದಿದ್ದೆ ನನಗೆ ಇಲ್ಲಿ. ನನ್ನನ್ನು ನೋಡೋರ್ಗಾಗ್ಲಿ, ನನ್ನನ್ನು ಇಷ್ಟಪಡೋರ್ಗಾಗ್ಲಿ ಎಲ್ಲೋ ಹರ್ಟ್ ಆಗಬಾರ್ದು. ಸೊ ಅದು ಮೈಂಡಲ್ಲಿ ಓಡ್ತಾನೆ ಇರೋದು. ಏನೇ ಕೆಲಸಗಳು ಮಾಡಬೇಕಾದ್ರೂ ಇದೇ ಓಡ್ತಾ ಇರೋದು. ಅದಕ್ಕೆ ನಾನು ಬಿಗ್ ಬಾಸ್ ಅಂತಾನೆ ಅಲ್ಲ, ಎಲ್ಲದಕ್ಕೂ ಸೇರಿಸಿ ನನ್ನ ಸಿಗ್ಬೇಕು, ಮೀಟ್ ಮಾಡಬೇಕು ಅಂತ ಜೆನ್ಯೂನ್ ಆಗಿ ಸಿಕ್ಕಿದೆ ಅಷ್ಟೇ. ಒಂದೇನನ್ಸುತ್ತೆ ಗೊತ್ತಾ, ಯಾವಾಗ್ಲೂ ನಾವು ಒಂದು ಕೆಲಸದಾದ್ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಒಂದಷ್ಟು ಸ್ಯಾಲ್ರಿಗೆ ಅದಕ್ಕೆ ಇದಕ್ಕೆ ಅಂತ. ಈ ಕಡೆಯಿಂದ ಏನು ಒಪಿನಿಯನ್ಸ್ ಇದೆ ಅಂತ ಗೊತ್ತೇ ಆಗಲ್ಲ.
ನನ್ನನ್ನು ತುಂಬ ಇಷ್ಟಪಡೋರು ಏನು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತೇ ಆಗಲ್ಲ. ಅದಕ್ಕೆ ನೋಡೋಣ, ಕೇಳೋಣ, ಮಾತಾಡೋಣ ಅಂತಲೇ ಬಂದಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮನೆಯಲ್ಲಿ ಫೋನಲ್ಲಿ ನೋಡ್ತಾ ಕಿಸ್ ಕೊಡ್ತೀರಿ. ಈಗ ಒಂದು ನಿಮ್ಮ ಅಪ್ಪನ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಪ್ಲೇನ್ ಕಿಸ್ ಕೊಟ್ಬಿಡಿ. ಯಾರು ಕೊಟ್ಟಿರಿ? ನನಗೆ ಕೊಟ್ಟರೆ ಅವ್ರು ಕೊಟ್ಟರು ಅವ್ರಿಗೆ ಅಫ್ಕೋರ್ಸ್ ಅವ್ರಿಗೆ ಬಿಡಿ. ಓಕೆ, ಥ್ಯಾಂಕ್ ಯು. ಅಂಡ್ ಒಳ್ಳೆ ಫ್ಯೂಚರ್ ಇದೆ. ತುಂಬಾ ಯೂಶುವಲ್ ಏನ್ ಗೊತ್ತಾ, ನಾವು ಆಂಕರ್ಸ್ ಆಗಿ ಆಕ್ಟರ್ಸ್ ಆಗಿ ನಮ್ ಫ್ಲೂಯೆಂಟ್ ಆಗಿ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಂದು ಮಾತಾಡಿದ್ರೆ ಫಸ್ಟ್ ಟೈಮ್ ಮೀಟ್ ಆಗ ಎಕ್ಸೈಟ್ಮೆಂಟ್, ಆ ಖುಷಿ ಎಲ್ಲ ಇರುತ್ತೆ. ಬಟ್ ಎಲ್ಲೂ ಕೂಡ ಒಂದು ತಡವರ್ಸಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದ. ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ. ಹೇಳಿ ಮೇಡಮ್, ನಿಮ್ಮ ಹೆಸರು? ಅಶ್ವಿನಿ ಅಂತ. ನಾನು ಬಂದಿದ್ದು ಬಾಗಲಕೋಟೆಯಿಂದ. ಅವ್ರ ಲೈಫ್ ಆ್ಯಕ್ಟರ್, ನಾನು ಮುಂಚೆ ಹೇಳಿದೆ, ಅವ್ರ ಆ್ಯಕ್ಟರ್ ಅನ್ನೋಕ್ಕಿಂತ ಅವ್ರ ಲೈಫ್ ಜರ್ನಿ ನೋಡಿ ತುಂಬ ಇನ್ಸ್ಪೈರ್ ಆಗಿ ಅವ್ರ ಫ್ಯಾನ್ ಆಗಿದ್ದು. ಆಮೇಲೆ ಫಸ್ಟ್ ನಾನು ಫ್ಯಾನ್ ಆಗಿದ್ದು ಅವ್ರ ಪದ್ಮಾವತಿ ಸೀರಿಯಲ್ ನೋಡಿ, ಅಲ್ಲಿ ಅಕ್ಕ ತಮ್ಮನ ಬಾಂಧವ್ಯ ನೋಡಿ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದು ನಾನು ಅವ್ರನ್ನಲ್ಲಿ. ಅದು ನಂಗೆ ಭಾಳ ಇಷ್ಟ ಆಗಿತ್ತು. ಆಮೇಲೆ ಫಸ್ಟೇ ನೋಡಿದ್ದು ಅವ್ರಿಗೆ ರಾಕ್ ಆಗಿ ಸೂಪರ್ ಸ್ಟಾರ್ ಅಂತ ಇನ್ನು ಪ್ರೋಮೋ ಬಂತಲ್ಲ, ಸೊ ಅವಾಗಲೇ ಅವ್ರಿಗೆ ನಾನು ಬಿಗ್ ಫ್ಯಾನ್ ಆಗಿದ್ದು. ನೆಕ್ಸ್ಟ್ ಅದನ್ನು ಫಾಲೋ ಮಾಡೋಕ್ಕೆ ಕಾರಣ ಆಗಿದ್ದು ಆ ಒಂದು ಬಾಂಧವ್ಯ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅವಾಗಿಂದ ನಾನು ಅವ್ರಿಗೆ ಬಿಗ್ ಫ್ಯಾನ್. ಈಸ್ ಮೈ ಇನ್ಸ್ಪಿರೇಷನ್, ರೋಲ್ ಮಾಡೆಲ್. ಪ್ರತಿಯೊಂದು ಅವ್ರ ಮಾತನ್ನ ನಾನು ಫಾಲೋ ಮಾಡ್ತೀನಿ. ನಾನು ತುಂಬ ಕೋಪ ಮಾಡ್ಕೊತಿದ್ದೆ, ಬಟ್ ಅವ್ರ ಪೇಷನ್ಸ್, ಇವಾಗ ಅವ್ರ ಬೇವರ್ ಅಂತ ಹೇಳ್ತಾರೆ, ಬಟ್ ನಾವು ಅದನ್ನು ಅವರ ಪೇಷನ್ಸ್ ಅನ್ಕೊತೀವಿ. ಸೊ ಅದರಿಂದ ನಾನು ತುಂಬ ಕಲ್ತಿದ್ದೀನಿ. ನಾನು ತುಂಬ ಕೋಪ ಮಾಡ್ಕೊತಿದ್ದೆ ಮನೆ, ಬಟ್ ಅದನ್ನು ಅವ್ರನ್ನ ನೋಡಿ ಕಡಿಮೆ ಮಾಡಬೇಕು. ಒಬ್ಬರನ್ನ ಫಾಲೋ ಮಾಡ್ತೀವಲ್ಲ ಅಂದಮೇಲೆ ಅವ್ರು ಯಾವ ಥರ ಇದ್ದಾರೆ ಅದನ್ನು ನಾನು ಫಾಲೋ ಮಾಡಬೇಕು ಅಂದ್ಕೊಂಡು ನಾನು ನನ್ನ ಮನೇಲಿ ತುಂಬ ಪೇಷನ್ಸಿಂದ ನಡ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಸಾಕಷ್ಟು ಸ್ವಲ್ಪ ಕೋಪಿಸ್ಟ್ರು, ಅದು ಇದು ಅಂತಿಲ್ಲ ಇತ್ತು. ಬಿಗ್ ಬಾಸ್ ಹೋದ್ಮೇಲೆ ಪೇಷನ್ಸ್ ಅನ್ನೋ ತುಂಬಾ ಇದೆ ಅಂತ ಹೇಳ್ಬಿಟ್ಟು ನಾವು ಪರ್ಸನಲಿ ಕೇಳ್ಪಟ್ಟಿರುವಂಥದ್ದು. ಹಾಗೇನೆ ನಿಮ್ಮ ಸೆಲೆಬ್ರಿಟಿ ಫ್ರೆಂಡ್ಸ್ ಒಂದಷ್ಟು ಜನ ಹೇಳಿರುವಂಥದ್ದು. ಸೊ ಒಬ್ಬರಿಗೆ ಇನ್ಸ್ಪಿರೇಷನಲ್ ಆಗಿದ್ದೀರಾ ಅಂತಂದಾಗ ನೀವು ಅವ್ರಿಗೆ ಎಷ್ಟು ಮೋಟಿವೇಶನ್ ಕೊಟ್ಟಿರ್ತೀರಾ? ಅಂಡ್ ನಿಮ್ಮ ಲೈಫ್ ಜರ್ನಿ ಈಗ ಅವರ ಬಿಗ್ ಬಾಸ್ಗಿಂತ ಮುಂಚೆಯಿಂದಾನೇ ನೀವು ಅವ್ರ ಸ್ಫೂರ್ತಿ ಆಗಿದ್ದಾರೆ ಅಂತಂದ್ರೆ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಅವ್ರು ನನ್ನ ಕ್ಲೋಸ್ ನೋಡಿದ್ರೆ ಇನ್ನೂ ಒಂದು ಒಪಿನಿಯನ್ ಬಂದಿರೋದೇನೋ ನನಗೆ ಗೊತ್ತಿಲ್ಲ. ಅಂಡ್ ಬಿಗ್ ಬಾಸ್ ಅಲ್ಲಿ ಜರ್ನಿ ಏನಿದೆಲ್ಲ, ಅಂಡ್ ಎಂಡ್ ಆಫ್ ದ ಡೇ 1.5 ನಾನು ಅದಕ್ಕೆ ಒಬ್ಬ ಪರ್ಸನ್ ಏನ್ ನೋಡ್ತಾ ಇದಾರೆ ಅದನ್ನ ನಾನು ಅದಕ್ಕೆ ಹೇಳಿದ್ದು. ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಜರ್ನಿ ಹೆಂಗಾಯ್ತು ಅಂತಂದ್ರೆ, ನನ್ನ ಎವ್ರಿ ಡೇ ಮಾರ್ನಿಂಗ್ ನೀವುಗಳಾದ್ರಿ ಅಂತ, ನಾನು ಲೇಟಾಗಿ ಮಲ್ಕೋತಾ ಇರೋ ರೀಸನ್ಗಳು ನೀವಾದ್ರಿ ಅಂತ. ಇವತ್ತು ನನ್ನ ಕೆಲಸಗಳು, ನನ್ನ ಇದೇನಿತ್ತು ಅವಾಗ ನಾನು ಇನ್ನೂ ಜಸ್ಟ್ ಇಂಡಸ್ಟ್ರಿ ಎಂಟ್ರಿ, ಆ ಏಜು, ಆ ಸ್ಪೋರ್ಟ್ಸು, ಆ ಅಗ್ರೆಷನ್ನು ಹಂಗಿದ್ದವನು. ನಾವು ಎವ್ರಿಡೇ ಕ್ರಿಕೆಟ್ ಆಡ್ಕೊಂಡೇ ಇರ್ತಾ ಇದ್ರಿಂದ ಆ ಕೋಪ ಇದೆಲ್ಲ ಹಂಗೆ ಇರ್ತಾ ಇತ್ತು. ಅಲ್ಲಿ ನೋಡೋರು ಕೋಪದವ್ರು ನನ್ನ ಫ್ರೆಂಡ್ಸು. ಇನ್ನು ನನ್ನ ಮನೇಲಿ ಇರ್ತಾ ಇದ್ದಿದ್ದವರು ನನ್ನ ಚೈಲ್ಡ್ಹುಡ್ ಇಂದ ಇರೋರು. ಅವ್ರ ಹತ್ರ ನಾನು ಕೋಪ ತೋರಿಸಲ್ಲ, ಇನ್ಯಾರ ಹತ್ರ ಕೋಪ ತೋರಿಸ್ಲಿ. ಈಗ ಆಚೆ ಬಂದವ್ರ ಹತ್ರ ನಂಗೆ ಕೋಪ ತೋರ್ಸಕ್ಕಾಗತ್ತಾ? ವೆನ್ ಬಿಗ್ ಬಾಸ್ ಕೇಮ್ ಟು ಮೀ, ಇಟ್ ಈಸ್ ಮೈ ಲೈಫ್. ಇಲ್ಲಿ ನಾನು ಒಂದ್ ಹೊಡೆದ್ರೆ ಆಚೆ ಹೋಗ್ತೀವಿ ಅಂತ ಗೊತ್ತಿತ್ತು, ಕೋಪ ಮಾಡ್ಕೊಂಡ್ರೆ ಆಚೆ ಹೋಗ್ತೀವಿ ಅಂತ ಗೊತ್ತಿತ್ತು, ಅಂಡ್ ನನ್ನವ್ರು ಇದಾರೆ ಅಂತ ಗೊತ್ತಿತ್ತು. ಈಗ ಆಚೆ ಬಂದ್ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತಲ್ಲ, ಅಂಡ್ ಯು ಕ್ಯಾನ್ ಬಿ ಕಿಡಿಸ್ ಎನಿಮೋರ್. ಈಗ ಒಂದು ಕೋಪ ಏನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಈಗ ಒಂದು ಆ ಮೆಚುರಿಟಿ ಇದೆ. ಸೊ ಅದ್ರ ಮುಖಾಂತರ ಹೋಗ್ತಾ ಇದೀನಿ. ನೀವು ಹೇಳಿದ್ರೆ ಆಗ್ಲೇ ಇನ್ನೊಂದು ಫೇಸ್ ನೋಡಿದ್ರೆ ಅಂತ ಹೇಳ್ಬಿಟ್ಟು ಅವ್ರು ಅವಾಗ್ಲೇನು ಹೇಳ್ತಿದ್ರು, ನನಗೆ ಕೋಪನೇ ಬರಲ್ಲ ನಿಮ್ ಮೇಲೆ ಅಂತ ಹೇಳ್ಬಿಟ್ಟು. ನೀವ್ ಏನ್ ಮಾಡಿದ್ರು ಕೂಡ ಅವ್ರ ಕೋಪ ಬರಲ್ಲ ಅನ್ಸುತ್ತೆ. ಐ ಥಿಂಕ್ ಬರಲ್ಲ. ಇಟ್ಸ್ ಜೆನ್ಯೂನ್ ಒಪಿನಿಯನ್. ಬರಲ್ಲ ಸರ್ ನಂಗೆ ಅವ್ರ ಮೇಲೆ ಕೋಪ. ಅದು ಕೋಪ ಬರಂಗ್ ಮಾಡಂಗೆ ಇಲ್ಲ ಅವರು. ನಂದು ಇನ್ನೊಂದು ಕ್ವಶನ್ ಸರ್. ಸರ್ ಯೂಟ್ಯೂಬ್ ಬ್ಲಾಗ್ ಮಾಡಿ ಸರ್. ಈಗ ಅದಕ್ಕೆ ಅಂತಾನೆ ಒಂದು ಇನ್ನೊಂದು ಜಸ್ಟ್ ರಿಕ್ವೆಸ್ಟ್. ನೀವು ರಿಕ್ವೆಸ್ಟ್ ಮಾಡ್ತಿದಾರ? ಈಗಲೇ ನಮ್ ಕೈ ಸಿಕ್ತಿಲ್ಲ. ಅವ್ರ ಇನ್ ಬ್ಲಾಗ್ ಶುರುವಾಯಿಸ್ಕೊಟ್ರೆ ಬ್ಲಾಗ್ ಹಾಕಿ ನೋಡ್ಕೊಳ್ಳಿ ಅಂತಾರೆ. ಇಲ್ಲ, ವ್ಲಾಗ್ ಏನಕ್ಕೆ ಮಾಡ್ತಿಲ್ಲ ಅಂತಂದ್ರೆ, ಒಂದಷ್ಟು ನಾವು ಸಿನಿಮಾ ಮುಖಾಂತರನೇ ಕಾಣಿಸ್ಕೋಬೇಕು, ಇಲ್ಲ ಸೀರಿಯಲ್ ಮುಖಾಂತರನೇ ಕಾಣಿಸ್ಕೋಬೇಕು, ಒಂದು ಪ್ರಾಜೆಕ್ಟ್ ಮುಖಾಂತರನೇ ಕಾಣಿಸ್ಕೋಬೇಕು ಅಂತಿರತ್ತೆ. ಈಗ ನಾನು ಲಾಗ್ ಮಾಡಿ ಅಲ್ಲಿ ನನಗೆ ಅದ್ರ ಎಷ್ಟು ಮಟ್ಟಿಗೆ ನಾನು ವರ್ಕ್ ಮಾಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹೋದ್ರೆ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗುತ್ತೆ. ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ, ಉದ್ದೇಶ ಏನು, ನನ್ನಿಂದ ಲಾಗ್ ಆಗ್ಬೇಕಾ, ಆ ಲಾಗಿಗೆ ನಾನು ಬೇಕಾ, ಈ ತರದೊಂದಷ್ಟು ಪ್ರಶ್ನೆ ಬರುತ್ತೆ. ಈಗ ಆಲ್ರೆಡಿ ಜೆನ್ಯೂನ್ ಆಗಿ ತುಂಬಾ ಜೆನ್ಯೂನ್ ಕ್ರಿಯೇಟರ್ಸ್ಗಳು, ಕಂಟೆಂಟ್ ಮೇಕರ್ಸ್ಗಳು ಆಲ್ರೆಡಿ ಮಾಡ್ತಾ ಇದಾರೆ. ಐ ಡೋಂಟ್ ವಾಂಟ್ ಟು ಬಿ ಪಾರ್ಟ್ ಆಫ್ ದಟ್. ನಾನು ಇನ್ನೊಂದೇನೋ ಮಾಡಿ ಅವ್ರದನ್ನ ನನಗೆ ಬೇಡ. ಅವ್ರು ಆಲ್ರೆಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನನ್ನಿಂದ ಏನ್ ಕೊಡ್ಬೋದು ಅಂದ್ರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೇ ಕೊಡ್ಬೋದು ಅಷ್ಟೇ. ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಈಗ ಒಂದೊಂದು ಸಾಂಗ್ಗಳಾಗಿರ್ಬೋದು, ಇದೇ ತರ ಬರ್ಬೇಕು. ನನಗೆ ಗೊತ್ತಿರೋಂಥ ಕೆಲಸಗಳು ಇದು. ಮುಂದೆ ನೋಡೋಣ. ಇನ್ನೊಂದು ಸಜೆಷನ್ ಸರ್, ನೀವು ಆಲ್ರೆಡಿ ಹೇಳಿದಿರಿ ಪೋಸ್ಟ್ ನಾನು ಯಾಕೆ ಮಾಡಲ್ಲ ಅಂತ, ಬಟ್ ನಮಗೋಸ್ಕರ ನೀವು ಫಿಕ್ಸ್ ನಾನು ಅದನ್ನೇ ಹೇಳ್ತೀನಿ. ಈಗ ಒಂದು 4 ಫೋಟೋ ತಗೋತಾ ಇದೀನಿ, ಇಲ್ಲ ಎಲ್ಲ ಮಾಡ್ತಾ ಇದೀನಿ, ಅಪ್ಡೇಟ್ ಮಾಡ್ತಿದ್ದೀನಿ. ಅದು ನಿಮ್ಗಳಿಗೆ ಮಾಡ್ತಾ ಇರೋದು. ಇಲ್ಲ, ನೀವು ಯಾಕೆ ಹಾಕಲ್ಲ ಅಂತ ನಾನು ನೋಡಿದೀನಿ ಸರ್. ನೀವು ಇಂಟರ್ವ್ಯೂ ನೀವು ಹೇಳಿದೀರಾ, ಬಟ್ ನಮಗೋಸ್ಕರ ಪೋಸ್ಟ್ ಮಾಡಿ ಅಷ್ಟೇ. ಜೆನ್ಯೂನ್ ಆಗಿ ಈಗ ಏನ್ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಆಗ್ತಾ ಇರೋದೇ ನೀವು. ಇಲ್ಲಾಂದ್ರೆ ನಾನು ಸೋಷಿಯಲ್ ಮೀಡಿಯಾ ಅನ್ನೋದಕ್ಕೆ ಬರ್ತಾನೆ ಇರಲಿಲ್ಲ. ಕೆಲಸ ಮಾಡ್ತಾ ಇದ್ದೀನಿ ಬಿಡಿ, ಇನ್ನೇನು 23 ನಿಮಿಷ ಸಿಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದೆ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮಗೋಸ್ಕರ ಈ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. 10 minutes ಟೈಮ್ ಕೊಡ್ತೀನಿ, ಬೇಗ ಬೇಗ ಏನೇನು ಇಂಟ್ರಾಕ್ಷನ್ ಮಾಡಬೇಕು ಅಂತ. ಅದಕ್ಕೆ ಅವಾಗಿಂದ ನಾನು ಕೇಳಿದೆ ನಾನು ನಿಮ್ಗೆ. ಎಸ್, ಹೇಳಿ 10 minutes ಸೂಪರ್. ಎಲ್ಲಿಗೆ ಕರ್ಕೊಂಡು ಹೋಗ್ತಾರ ಅಂತೆ. ನಮ್ಮನ್ನೆಲ್ಲ ಬಿಟ್ಟೋಯ್ತಾರ ಅವರು. ಅದೇ ಮತ್ತೆ ಅದಕ್ಕೇನೆ ಬೇಗ ಹೇಳಿ ಹೇಳಿ. ನೆಕ್ಸ್ಟ್ ಶೂಟ್ ಇದೆ, ಸೊ ಹಾಗಾಗಿ ಹೇಳಿ ಮೇಡಮ್ ನಿಮ್ಮ ಹೆಸರು. ಇಲ್ಲ, ಶೂಟಿಂಗ್ ಅನ್ನೋ ಸಂಡೇ ಮಂಡೇ ಎಲ್ಲ ಮಿಡ್ ನೈಟ್ ಆದ್ರೂ ರಜಾ ಇರಲ್ಲ ಮೇಡಮ್. ಅದಾದ್ಮೇಲೆ ಮತ್ತೆ 5 ಗಂಟೆಗೆ ಇನ್ನೊಂದು ಇದೇ ಶೂಟಿಂಗು. ಅದಾದ್ಮೇಲೆ ಮತ್ತೆ ಇದೆ ಶೂಟಿಂಗ್ಗಳಿದೆ, ಕೆಲಸಗಳಿದೆ ಇನ್ನು. ಎಸ್, ಹೇಳಿ ಮೇಡಮ್ ನಿಮ್ಮ ಹೆಸರು. ಶಬ್ನಮ್ ಅಂತ, ಎಲ್ಲಿಂದ ಬಂದಿರೋ? ಹರಿಹರ. ಓಕೆ, ಏನ್ ಕ್ವಶನ್ ಕೇಳ್ತೀರಾ? ಕ್ವಶನ್ ಕೇಳಿದೆ. ಸ್ಟಡಿ ಬಗ್ಗೆ ಏನಾದರೂ ಹೇಳ್ತೀರಾ? MBA ಎಲ್ಲಿ ಮಾಡಿದ್ದು? ನನಗೆ MBA ಮಾಡಬೇಕು ಅಂತಿರ್ಲಿಲ್ಲ. ನನ್ಗೆ ಒಟ್ಟಿನಲ್ಲಿ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ನನ್ನ ಗ್ಯಾಪಲ್ಲಿ ಏನಾದ್ರು ಮಾಡಬೇಕು ಅಂತಿತ್ತು. ಇಲ್ಲ ಮನೆಯವ್ರಿಗೆ ಏನಂತ ಹೇಳಿ ನಾನು. ಸೊ ಅದಕ್ಕೋಸ್ಕರ ಕರೆಸ್ಪಾಂಡೆನ್ಸಲ್ಲಿ MBA ಮಾಡಿದ್ದೆ ನಾನು, ಕುವೆಂಪು ಯೂನಿವರ್ಸಿಟಿ. ನೆಕ್ಸ್ಟ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಳಿ ಸರ್ ನಿಮ್ಮ ಹೆಸರು. ನದೀಮ್ ಅಂತ, ಎಲ್ಲಿಂದ ಬಂದಿರೋ? ಮೆತಿಕೆರೆ. ಮತ್ತಿಕೆರೆ. ಏನ್ ಕ್ವಶನ್ ಕೇಳ್ತೀರಾ? ಅಣ್ಣ ನಿಮ್ದು ಮತ್ತೆ ಸುದೀಪ್ ಅಣ್ಣ ಬಾಂಡಿಂಗ್ ಬಗ್ಗೆ ಹೇಳಿ ಅಣ್ಣ. ನನ್ನೊಬ್ಬನ ಜೊತೆಗೆ ಅಂತಲ್ಲ, ಅಣ್ಣನ ಸುತ್ತ ಇರೋ ಎಲ್ಲಾರ ಜೊತೆಗೂ ಅಣ್ಣ ಅವರು ಏನ್ ಅಣ್ಣ ಅಂತಿದ್ದಾರೆ. ಸೊ ಹಂಗೆ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಅಂಡ್ ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದೆ CCL ಇದರಲ್ಲಿ. ಏನ್ CCL ನನ್ನನ್ನ ನೋಡ್ಕೊಂಡಿದ್ದಾರೆ, ಅಂಡ್ ಏನ್ ಬಿಗ್ ಬಾಸ್ ಆದ್ಮೇಲೆ ಏನ್ ಗೈಡೆನ್ಸ್ಗಳು ಕೊಡ್ತಾ ಇದ್ದಾರೆ, ಅಂಡ್ ನಮಗೇನ್ ಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಕಾಲಲ್ಲಿ ಏನೇ ಡೌಟ್ ಇದ್ರು ಸೊ ಒಂದು ಮೆಸೇಜಲ್ಲಿ ಒಂದು ಕಾಲಲ್ಲಿ ಕೇಳಿ ಅಣ್ಣ ಈ ಥರ ಆಗಿದೆ ಅಂತಂದ್ರೆ ಒಂದು ಗೈಡ್ ಮಾಡೋ ಅಂತ ಮಧ್ಯದಲ್ಲಿ ಅದೊಂದು ಗಿಫ್ಟೇ ಅದು. ಹಾಯ್ ಸರ್, ನನ್ನ ಹೆಸರು ಪ್ರಿಯಾಂಕಾ. ಇವಾಗಂದ್ರೆ ನನ್ಗೆ ನೀವು ಇಷ್ಟ ಆಗೋ ಕಾರಣ ಕ್ಯೂಟ್ನೆಸ್, ಸಾಮ್ರಾಟ್ ಆದಾಗಿಂದನೂ ಇಷ್ಟ. ನಾವು ಆಲ್ಸೋ ತುಂಬಾ ಇಷ್ಟ. ಏನ್ ಹೇಳ್ಬೇಕಂದ್ರೆ ನನ್ಗೆ ಒಂದು ಆಪರ್ಚುನಿಟಿ ಅಂತ ಸಿಕ್ಕರೆ ನಾನು ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದೊಂದು ತುಂಬಾ ಇದೆ. ಆ ಥರ ಸ್ಕ್ರಿಪ್ಟ್ಗಳು ಸಿಕ್ಕರೆ ಡೆಫಿನೆಟ್ಲಿ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಮ್ಮ ಅಂಬಿಕಾ ಅವ್ರು ಮಾತಾಡೋದು. ಅಂಬಿಕಾ ಅಂದ, ಮುಂಬೈಯಿಂದ ಬಂದಿದ್ದೀನಿ. ಮುಂಬೈಯಿಂದ ಬಂದಿರೋಂಥದ್ದು. ಹೌದು. ಅಲ್ಲ, ಯೂಶುವಲಿ ಕರ್ನಾಟಕದಲ್ಲಿ ಮಾತ್ರ ಇರ್ತಾರೆ ಅಂತ ಕೇಳ್ಪಟ್ಟಿದ್ವಿ, ಬಟ್ ಬೇರೆ ಸ್ಟೇಟ್ ಅಲ್ಲ, ಬೇರೆ ಸ್ಟೇಟ್ಗಳಿಂದನೂ ಬಂದಿದೆ. ಮಂಗಳೂರವ್ರೆ, ಹಾ, ಮುಂಬೈಯಲ್ಲಿ. ಈಗ ಮುಂಬೈಯಿಂದ. ಬಟ್ ಏನಕ್ಕೋಸ್ಕರ ಮುಂಬೈಯಿಂದ ಬಂದ್ರಿ ಮೇಡಮ್? ವಿಕ್ಕಿ ಅವ್ರು ಅಂದ್ರೆ ಅಷ್ಟೊಂದು ಇಷ್ಟ ಏನಕ್ಕೆ ಅಲ್ಲಿಂದ ಬರುವಂತದ್ದು? ಯಾಕಂತಂದ್ರೆ ಆಸ್ ಅ ಪರ್ಸನಾಲಿಟಿ ಅವ್ರು ಹೆಂಗ್ ಟ್ರೀಟ್ ಮಾಡ್ತಾರೆ, ಪರ್ಸನಲಿ ಮೀಟ್ ಆದಾಗ ಸೆಲೆಬ್ರಿಟಿ ಅವ್ರ ಫ್ಯಾನ್ ಅನ್ನೋ ಒಂದು ಬ್ಯಾರಿಯರ್ ಇಲ್ಲ ಅವ್ರಿಗೆ. ಸೊ ಅದಿಷ್ಟ ಆಗುತ್ತೆ. ಏನ್ ಹೇಳ್ತೀರಾ ಈಗ? ಏನೂ ಇಲ್ಲ, ಏನೂ ಕ್ವೆಶನ್ಸ್ ಇಲ್ಲ ನಂಗೆ. ಒಳ್ಳೇದಾಗಿ. ಏನೇ ಕ್ವಶನ್ಸ್ ಇದೆ ನೆಕ್ಸ್ಟ್ ಕಾಲಲ್ಲಿ ಏನ್ ನಡೀತಾ ಇದೆ? ಆದ್ಯ ಅಂತ. ಹಾಯ್. ನಾನು ಮ್ಯಾಂಗ್ಳೂರಿಂದ ಬಂದಿರೋದು, ಬಟ್ ಇರೋದಿಲ್ಲ ಬ್ಯಾಂಗ್ಳೂರಲ್ಲಿ. ಕ್ವೆಶನ್ಸ್ ಏನೂ ಇಲ್ಲ. ಹ್ಯಾಪಿ ಅಬೌಟ್ ಹಿಸ್ ಜರ್ನಿ ಆ್ಯಂಡ್ ದ ಸಕ್ಸಸ್ ಈಸ್ ಗೆಟಿಂಗ್ ನೌ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಿ ಅಂಡ್ ಇನ್ನೊಂದೇನು ಅಂತಂದ್ರೆ, ಅಂಡ್ ಐ ಗಾಟ್ ವೆರಿ ಗುಡ್ ಫ್ಯಾಮಿಲಿ ಕೈಂಡ್ ಆಫ್ ಅ ಪೀಪಲ್ ಹಿಯರ್. ಯಾರೋ ನನಗೆ ಯಾರೋ ಗೊತ್ತಿಲ್ಲದವರು, ಏನೋ ದಡ್ರು ಯಾರೋ ಗೈಡ್ ಮಾಡ್ತಿದ್ದಾರೆ, ಈ ಥರದ್ದು ಯಾರು ಇಲ್ಲ ನನಗೆ. ದೇ ಆಲ್ ವೆಲ್ ಎಜುಕೇಟೆಡ್ ಅಂಡ್ ದೇ ನೋ ಹೌ ಸಿನಿಮಾ ವರ್ಕ್ಸ್, ದೇ ನೋ ಹೌ ಆರ್ಟಿಸ್ಟ್ ವರ್ಕ್ಸ್. ಸೊ ದೇ ನೋ ಹೌ ದ ಥಿಂಗ್ಸ್ ಆರ್ ವರ್ಕಿಂಗ್. ಈಗ ನಾನೇನೋ ಹೋಗ್ಬಿಟ್ಟು ನಾನು ಹಿಂಗೆ ಎಡವು ಬಿದ್ದುಬಿಟ್ಟೆ, ಸಾರಿ ಬೇಜಾರು ಮಾಡ್ಕೊಂಬಿಡಿ, ನಾನು ನಾಳೆ ಗೆಲ್ತೀನಿ, ಇಲ್ಲ ನಂಗೆ ಗೊತ್ತು ನೀನು ಬೀಳ್ತೀಯ ಅಂತ ಬಾ ಅನ್ನೋ ಕ್ಯಾಟಗರಿಗಳು ಇವರಲ್ಲ. ನಮಗೆ ಗೊತ್ತು ಇಲ್ಲಿ ಹಿಂಗಾಗತ್ತೆ, ಬಾ ನನ್ಗೆ ಗೊತ್ತಿತ್ತು ಇದು ಹಿಂಗೆ ಆಗೋದು, ಇದು ಹಿಂಗಾಗತ್ತೆ, ಬಾ ಯು ಜಸ್ಟ್ ಗೋ, ವಿ ಆರ್ ಬಿಹೈಂಡ್ ಯು ಅನ್ನೋ ಥರ ಕ್ಯಾಟಗರಿಗಳು ಇವರಲ್ಲ. ಇದು ನಾನು ಹೇಳ್ತಾ ಇರೋದು, ಇಲ್ಲಿಂದಾನೇ ಆಗೋದು ದೊಡ್ಡ ದೊಡ್ಡ ಸಿನಿಮಾಗಳು, ಇಲ್ಲಿಂದಾನೇ ಆಗೋದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ, ಆ್ಯಂಡ್ ನಿಮ್ಮ ಟೈಮ್ಗಳನ್ನ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ. ಆ್ಯಂಡ್ ಇದೇ ಥರ ಸಿಗ್ತಾ ಇರೋಣ. ಆ್ಯಂಡ್ ಪ್ರತಿ ಸತಿ ಸಿಕ್ಕಿದಾಗ್ಲೂ ಐ ಆಮ್ ಬಿ ಪ್ರೌಡ್ ದಟ್ ನನಗೆ ಅಂತ ಸ್ವಲ್ಪ ಜನ ಇದ್ದಾರೆ ಅಂತ. ಒಂದೇ ಒಂದು ನಿಮಿಷ, ಪಾಪ ಇನ್ಸ್ಟಾಗ್ರಾಮ್ ನನಗೆ ಯಾವಾಗ್ಲೂ ಕೇಳ್ತಿದ್ರು, ಅವ್ರಿಗೊಂದು ಕಾಲಲ್ಲಿ ಮಾತಾಡ್ಬಿಡಿ. ನೀವು ಕೇಳ್ತಿದ್ರಿ ಪಾಪ ನರ್ಸು ನಾನು ಅಂತ ಹೇಳ್ಬಿಟ್ಟು, ಹಾಗೇನೆ ಬರೋದಿಕ್ಕಾಗಲ್ಲ, ಇಲ್ಲಿ ಪೇಷಂಟ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕಾರಣಕ್ಕೆ ನಾನು ಸುಮಾರು ಸಲ ಕೇಳಿದ್ರಿ. ಈಗ ಪಕ್ಕದಲ್ಲೇ ವಿಕ್ಕಿ ಅವ್ರು ಇದ್ದಾರೆ, ಸೊ ನಾನು ಅವ್ರು ಕೊಡ್ತೀನಿ. ಸೊ ಮಾತಾಡ್ಬಿಡಿ ಬೇಗ, ಆದಷ್ಟು ಬೇಗ, ಯಾಕಂತಂದ್ರೆ ಪಾಪ ಅವ್ರು ಶೂಟಿಂಗ್ ಬಿಟ್ಟು ನಿಮ್ಗೋಸ್ಕರ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ. ಥ್ಯಾಂಕ್ ಯು. ಹಲೋ ಹಲೋ, ಹಾಯ್ ನಮಸ್ತೆ. ಹಾಯ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು?
ನಾವು ಚೆನ್ನಾಗಿದ್ದೀವಿ. ತುಂಬಾ ದಿನ ಮಾತಾಡ್ಬೇಕು ಅಂತಿತ್ತು, ಇವಾಗ ಚಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೋಡ್ತಿದ್ದೀರಾ ನಮ್ಮ ಪ್ರಾಜೆಕ್ಟ್ಗಳೆಲ್ಲ? ಹಾ, ಎಲ್ಲ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ಬೇಕು ಅಂತ ಇರ್ಲಿ, ನೀವು ಮಾತಾಡ್ತಾ ಇರೋದೇ ಖುಷಿ. ಥ್ಯಾಂಕ್ ಯು ನಾವು ಬಿಗ್ ಬಾಸ್ ಇಂದ ಅಯ್ಯೋ ನೀವು ನೋಡ್ಬೇಕು ಮಾತಾಡಿ ತುಂಬಾ ದಿನ ಆಯ್ತು. ಅಂಡ್ ಹೌದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಮುದ್ದು ಸೊಸೆಲಿ ಏನ್ ಭದ್ರೇಗೌಡ ಈಗ ಚೇಂಜ್ ಆಗಿದ್ದಾನಲ್ಲ, ಆ ಭದ್ರೇಗೌಡ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೊ ಎಲ್ಲೋ ಯಾವಾಗ್ಲೂ ಗೋಲ್ ಓರಿಯೆಂಟೆಡ್, ಮತ್ತೆ ಬರೀ ಹಾರ್ಡ್ ವರ್ಕ್, ಬರೀ ಕೆಲ್ಸ ಅದು ಇದು ಅಂತ ನೋಡ್ತಿದ್ದವನು. ನನ್ ಮನೆಗೆ ಹೋದ್ರು ಅಷ್ಟೇನೆ, ಬುಕ್ಸ್ ನಂದೇ ಒಂದು ರೂಮ್ ಇದೆ, ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಂಡೆ ಅಂದ್ರೆ ನಾನೇ, ಅಲ್ಲಿಗೆ ಯಾರು ಎಂಟ್ರಿ ಇಲ್ಲ. ಸೊ ಅಲ್ಲಿಗೆ ಹೋದ್ರೆ ನನ್ ಬಗ್ಗೆ ನಾನು ಯೋಚನೆ ಮಾಡೋದು, ನನ್ನ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದು. ಸೊ ಇದನ್ ಬಿಟ್ರೆ ನನ್ ಬೇರೆ ಅಲ್ಲಿ ಆ ರೂಮಿಗೆ ಇನ್ನೇನು ತಗೊಂಡೋಗಲ್ಲ ನಾನು. ಸೊ ಅಷ್ಟು ಏನು ಪರ್ಸನಲೈಸ್ಡ್ ಆಗಿ ಇಟ್ಕೊಂಡಿರೋನು. ಇನ್ನೊಬ್ಬ ನನ್ನೊಳಗಿದ್ದಾನೆ ಅಂತ ಗೊತ್ತಾಗಿದೆ ಭದ್ರೇಗೌಡ ಬಂದು ನೋಡಿದ್ಮೇಲೆ ನಾನು. ಸೊ ಸ್ಟಾರ್ಟಿಂಗ್ ಒಂದಷ್ಟು ಕಲರ್ಸ್ ನಂಬಿ ನನಗೊಂದು ಸೀರಿಯಲ್ ಕೊಡ್ತಾರೆ, ನೀವು ಇಲ್ಲ ಈ ಸೀರಿಯಲ್ ಮಾಡು ಅಂತ. ಅದಾದ್ಮೇಲೆ ಆ ಸೀರಿಯಲ್ ನೋಡಿದ್ದೆ ನಾನು ಆಗ್ಲೇ, ಇದು ರೀಮೇಕ್ ಸೀರಿಯಲ್ ಆಗಿದ್ರು. ಬಟ್ ಅಲ್ಲಿ ಹೀರೋಯಿನ್ ನೋಡಿ ನಾನೊಂದ್ ಸ್ವಲ್ಪ ಆಗತ್ತಾ ಈ ಸೀರಿಯಲ್ ವರ್ಕ್ ಆಗತ್ತಾ, ಈಗ ಮತ್ತೆ ಕೆರಿಯರ್ ಸ್ಟಾರ್ಟ್, ಸಿನಿಮಾ ಮಾಡ್ಬೇಕಾಗಿತ್ತಾ. ಒಂದಷ್ಟು ಜನ ಆಲ್ರೆಡಿ ಬೈಯಕ್ ಸ್ಟಾರ್ಟ್ ಮಾಡ್ಬಿಡಿದ್ರು, ಸಿನಿಮಾ ಮಾಡ್ಬೇಕು, ಅದೊಂದು ಸೀರಿಯಲ್ ಯಾಕೆ ಮತ್ತೆ ಒಪ್ಕೊಂಡಿದ್ಯಾ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ. ಅವ್ರಿಗೆ ನಾನು ಆನ್ಸರ್ ಮಾಡ್ಬೇಕು, ಅದಾಗದೆ ಇನ್ನೂ ಒಂದ್ 2-3 ತಿಂಗಳಾದ್ಮೇಲೆ ಹೆಂಗ್ ಆನ್ಸರ್ ಮಾಡೋದು ಅಂತ. ಬಟ್ ಯಾವಾಗ ನಾನು ಭದ್ರೇಗೌಡ ನೋಡ್ಕೋಕ್ ಹೋದ್ನೋ, ಸೊ ಈಸ್ ಸೋ ಸ್ಪೆಷಲ್ ನಾವು. ಅವ್ನು ಎಲ್ ಬೇಕಾದ್ರೂ ಕುತ್ಕೋತಾನೆ, ಎಲ್ಲಾರ ಜೊತೆಗೂ ಆರಾಮಾಗಿರ್ತಾನೆ. ಅವ್ನ್ಗೆ ಅದು ಇದು ಅಂತ ಏನಿಲ್ಲ, ಆ ಪ್ರೀತಿ ವಿಶ್ವಾಸ ಒಂದೇ ಗೊತ್ತಿರೋದು. ತುಂಬಾ ಚೆನ್ನಾಗಿದ್ದಾನೆ. ನಂಗೆ ಅವನನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಏನಾದ್ರು ಮಾಡಿರಲಿಲ್ಲ ಅಂದ್ರೆ. ಭದ್ರೇಗೌಡ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಸೂಟ್ ಆಗಲ್ಲ. ಅದು ಫುಲ್ ಆಳವಾಗಿ ಬಿಗ್ ಬಾಸ್ ಅಲ್ಲಿ ನೋಡಿರೋ ವಿಕ್ಕಿಗೂ ಭದ್ರೇಗೌಡಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ, ನಾವಂತ ನೋಡ್ತೀವಿ. ಅಂದ್ರೆ ಇನ್ನು ಏನ್ ಭದ್ರೇಗೌಡನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಅಂದ್ರೆ ಈ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಇನ್ನು ಭದ್ರೇಗೌಡನಿಂದ ಇವ್ನು ಹಿಂಗ್ ಬಂದ್ರೆ ಚೆನ್ನಾಗಿರತ್ತೆ, ಹಿಂಗಂದ್ರೆ ಚೆನ್ನಾಗಿರತ್ತೆ. ಸೊ ಇದಕ್ಕೆ ಕೆಲಸ ಮಾಡೋದು. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರೋ ಮನುಷ್ಯನ್ ನೋಡ್ತಿದ್ವಿ, ಇಲ್ಲಿ ಫುಲ್ ಫ್ರೀ ಆಗಿ ಒಂದ್ ಮಗು ಒಂದ್ ಸ್ನೇಹಿತನ ಜೊತೆ ಮಜಾ ಮಾಡೋದು ಅಲ್ಲೆಲ್ಲ ಇರ್ಲಿಲ್ಲ, ಫುಲ್ ಜವಾಬ್ದಾರಿ ಇತ್ತು. ಬಟ್ ಇಲ್ಲಿ ಜವಾಬ್ದಾರಿ ಜೊತೆ ಮಜಾನು ಮಾಡ್ತಿರಲ್ಲ ಚಿಕ್ಕ ಹುಡುಗರ ತರ, ಅದು ತುಂಬಾ ಇಷ್ಟ ಆಯ್ತು. ಇದೇ ಕಂಟಿನ್ಯೂ ಆಗ್ಲಿ, ಚೆನ್ನಾಗಿ ಇಲ್ಲ ಭದ್ರೇಗೌಡ ಹಂಗೆ ಆಕ್ಚುಲಿ ಇರೋದು. ತ್ರಿವಿಕ್ರಮ್ ಫಸ್ಟ್ ಊರಲ್ಲಿದ್ದಾಗ, ಹಳ್ಳಿಲಿದ್ದಾಗ ಅವನೆಲ್ಲ ಹಂಗೆ ಇದ್ದಿದ್ದು. ನನ್ನ ಫ್ರೆಂಡ್ಸ್ ಜೊತೆಗೆ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಿದ್ದು. ಈಗೇನ್ ಕ್ವಾಟ್ಲೆ ಜೊತೆಗೆ ಏನಿದ್ದೀನಲ್ಲ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಿದ್ದು. ನಮ್ಗಾಗಿನೂ ಹೊರಗಡೆ ಪ್ರಪಂಚ ಏನು ಅಂತ ಗೊತ್ತಿರ್ಲಿಲ್ಲ. ಈ ಬೆಂಗಳೂರಿಗೆ ಬಂದ್ಮೇಲೆ ಒಂದಷ್ಟು ವಿಷಯಗಳು, ಜವಾಬ್ದಾರಿಗಳನ್ನ ತಲೆಗೆ ಹಾಕೊಂಡ್ಬಿಡ್ತೀವಲ್ಲ, ಅವಾಗ ಅಷ್ಟು ಸ್ಟ್ರಿಕ್ಟ್ ಆಗ್ಬೇಕಾಗುತ್ತೆ, ಅವಾಗ ಸಾಮ್ರಾಟ್ ಆಗ್ಬಿಡ್ತೀವಿ. ಈ ಹಳ್ಳಿಲಿ ಮತ್ತೆ ನಮ್ಮೂರು ಮನೆ ಏನು ಟೆನ್ಷನ್ಸ್ಗಳಿಲ್ಲ ಅಂತಂದಾಗ ಆ ಭದ್ರೇಗೌಡನು ಅಂತವ್ರು ಆಚೆ ಬರ್ತಾ ಇರ್ತಾರೆ. ಹಂಗೆ ರಿಸರ್ಚ್ ಹಂಗೆ ಚೆನ್ನಾಗಿ ಕಾಣಿಸ್ತೀರ ನೋಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್, ಹಾಯ್. ನನ್ನ ಹೆಸರು ಪ್ರಿಯಾಂಕಾ. ನಾನ್ ಬಂದ್ಬಿಟ್ಟು ಪ್ರಾಪರ್ ಹಾವೇರಿ. ಓಕೆ. ನಾನು ಇಲ್ಲಿ ಜಯನಗರ್ ಅಲ್ಲಿ ಇರೋದು. ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಇವನ್ ಸಾಮ್ರಾಟ್ ಆದಾಗಿಂದಾನು. ಓಕೆ. ನಾವು ನನ್ ಕ್ವಶನ್ ಏನಂದ್ರೆ, ಹ್ಮ್. ಅಪ್ಕಮಿಂಗ್ ನೀವು ಭವ್ಯ ಅವ್ರನ್ನೇ ಮ್ಯಾರೇಜ್ ಆಗ್ತೀರಾ? ಓಕೆ. ಸಿ ಐ ಡೋಂಟ್ ಗೆಟ್ ಆಕ್ವರ್ಡ್ ಅಬೌಟ್ ದಿಸ್. ನಂಗೆ ಅದ್ರಲ್ಲಿ ಏನ್ ಬೇಜಾರಿಲ್ಲ. ಈಗ ನನ್ನ 120 ದಿನ ಭವ್ಯನ್ ಜೊತೆಗೆ ಇದ್ದಿದ್ದು ಒಂದೇನೆ. ಈಗ ನಾನು ಆಕ್ಚುಲಿ ನಮ್ಮ ಸೀರಿಯಲ್ ಅಲ್ಲಿ ಏನ್ ಪ್ರತಿಮಾ ಅವ್ರು ಇದಾರೆ, ನಂಗೆ ಅವರು ಒಂದೇನೆ. ನನಗೆ ಆ ಜೆಂಡರ್ ಫೀಲಿಂಗ್ಸ್ ಅಷ್ಟು ಆರಾಮಾಗಿ ಗೊತ್ತಾಗಲ್ಲ. ಯಾರು ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಅವ್ರ ಜೊತೆಗೆ ಎಲ್ಲಾರ ಜೊತೆಗೂ ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ ನಾನು. ನನ್ನ ಒಂದ್ ಕಂಪ್ಲೇಂಟ್ ಇದೆ, ನನ್ನ ಫೋನ್ ಎತ್ತಲ್ಲ ಅದು ಇದು ಅಂತ. ನಾನು ಯಾರ ಜೊತೆಗೆ ನಾ ಮಾತಾಡ್ಕೊಂಡು ಕೂತ್ಕೊಂಡೆ ಫೋನ್ ರಿಂಗ್ ಆಗೋದು ನನಗೆ ಗೊತ್ತೇ ಆಗಲ್ಲ, ಮರ್ತೇ ಬಿಟ್ಟಿರ್ತೀನಿ. ಸೊ ಈ ತರ ಪರ್ಸನ್. ಸೊ ಅಲ್ಲಿ ಒಳಗಡೆ ಇದ್ದಾಗ ಯೋಚನೆ ಮಾಡಿ, ಎಲ್ಲರೂ ನನ್ನ ನಾಚಿ ಹಾಕ್ಬೇಕು ಅಂತ ತಳ್ಬೇಕು ಅದು ಇದು ಅಂತ ನೋಡ್ತಾ ಇದ್ರೆ, ಒಬ್ಬ ಪರ್ಸನ್ ನನ್ನ ಜೊತೆಗಿದ್ರು. ಫ್ರೆಂಡ್ಶಿಪ್ ಅಂದ್ರೆ ಏನು, ಅವ್ರ ಕಷ್ಟ ಏನು, ಅವ್ರ ಇದನ್ನೇನು ಅವ್ರು ಅರ್ಥ ಮಾಡ್ಕೊಂಡು ವೆನ್ ಶಿ ಗೆಟ್ ಲೈಕ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದಾಗ ಅವ್ರು ಆರಾಮಾಗೇ ಇದ್ರು. ಅದ್ರಲ್ಲಿ ನನ್ಗೆ ಈಗ ಆಚೆ ಬಂದ್ಮೇಲೆ ನಿಂದೇ ಆದಂತ ಪರ್ಸನಾಲಿಟಿ ಇದೆ, ಅಂಡ್ ಯು ಆರ್ ಭವ್ಯ ಗೌಡ, ಅಂಡ್ ನಿಂದೇ ಆದಂತ ಓನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಂಡ್ ಇದೆಲ್ಲ ಅದು ಆದಾಗ ನಿನ್ನ ಒಳ್ಳೆ ಫ್ರೆಂಡ್ಶಿಪ್ಗೆ ನಾನು ನಿನಗೆ ಸಪೋರ್ಟ್ ಮಾಡಬೇಕು. ಆಚೆ ಬಂದಾಗ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್, ಡೂ ಇಟ್ ಮೋರ್. ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಂದ ನಿನ್ ಜರ್ನಿ ಚೆನ್ನಾಗಿ ಇಲ್ಲ, ಬಾ ನಾನು ನೀನು ಬಿಗ್ ಬಾಸ್ ಒಳಗಿದ್ವಿ, ಬಾ ಮದ್ವೆ ಆಗೋಣ. ದಿಸ್ ಇಸ್ ಫೂಲಿಶ್. ಅಂಡ್ ಶಿ ಹ್ಯಾಸ್ ಅವರ್ ಓನ್ ಲೈಫ್. ನಾವು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಈಗ ಒಳಗಡೆ ಕೂತಿದ್ದಾಗ ಇಲ್ಲಿ ಯಾರೋ ಒಬ್ರು ಜೊತೆಗೆ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದಿದ ತಕ್ಷಣ ಆ ರೂಮಲ್ಲಿರೋ ಕಂಫರ್ಟ್ ಝೋನ್ ಅದು.
ನಾನು ನಿಮ್ಮ ಜೊತೆಗೆ ಆರಾಮಾಗಿದ್ದೀನಿ ಅಂತ. ಇಲ್ಲ ಅಂತಂದ್ರೆ ನಿಮ್ ತಟ್ಟೆಯಿಂದ ನಂಗೊಂದು ತುತ್ತು ಆಚೆ ಕೊಡಲ್ಲ, ನೋಡಕ್ಕೆ ಬಿಡಲ್ಲ. ತಟ್ಟೆಯಿಂದ ಹೆಂಗ್ ಎತ್ಕೊಡ್ತೀರಾ? ಅಂಥದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆ ಊಟ ಶೇರಿಂಗ್ ಆಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದಾಗಿರ್ಬೋದು, ಇಲ್ಲ ನಾನ್ ಗೆಲ್ದಲೆ ಹೋದ್ರೆ ನೀನೇ ಗೆಲ್ಬೇಕು ಅಂತ ಹೇಳೋದಾಗಿರ್ಬೋದು, ಫ್ರೆಂಡ್ಶಿಪ್ ಅಲ್ವಾ? ಅದನ್ನ ಮದುವೆ ಅಂತಂದು ಅಸಹ್ಯ ಮಾಡೋದು ಬೇಡ ಅಲ್ವಾ? ಪ್ಲೀಸ್ ಅಂದ್ರೆ ಕ್ವಶನ್ ತರ ಫೀಲ್ ಆಗ್ಬೇಡಿ, ವಾಟ್ ಯು ರಿಯಲಿ ಫೀಲ್ ಇಟ್. ಅಂದ್ರೆ ಪ್ಲೀಸ್ ಮೈಕ್ ತಗೊಂಡಿದ ತಕ್ಷಣ ನಂದೇನ್ ಕ್ವಶನ್ ಗೊತ್ತಾ ಅಂತ ಕೇಳ್ಕೊಂಡು ಪ್ಲೀಸ್ ನಾನೆಲ್ಲ ಮೀಟ್ ನಾನು ಯೂಶಲಿ ಅಂದ್ರೆ ನನಗೆ ಗೊತ್ತಿತ್ತು ನನ್ನನ್ನು ಯಾರೇ ಇಷ್ಟಪಡ್ತಾರೆ ಅಂತ ನನ್ಗೆ ಗೊತ್ತಿತ್ತು. ಇಲ್ಲಿ ಏನು ಬುಕ್ ಮಾಡ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಈಗ ನನ್ ಮನೆಗ್ ಬಂದ್ರಿ ಅಂತಂದ್ರೆ ನಿಮ್ಗೆ ಆ ಕಸಿವಿಸಿ ಇರುತ್ತೆ, ಮನೆ ಇದೆ ಹೆಂಗೆ, ಆರಾಮಾಗಿ ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿ ಮಾತಾಡೋಣ. ಅಂಡ್ ನಿಮ್ದೇ ಆದಂತ ಕ್ವಶನ್ಸ್ಗಳು ಇರುತ್ತೆ. ಈಗ ಎಲ್ಲರೂ ಮೊಬೈಲ್ ತಗ ಟೈಪ್ ಮಾಡಿ ಕಳ್ಸಿ ಅಂತಂದ್ರೆ ರಪ ಅಂತ ಇಷ್ಟುದ್ದ ಪ್ಯಾರಾ ಮಾಡಿ ಟೈಪ್ ಮಾಡಿ ಕಳಿಸ್ತೀರಾ. ಅದನ್ನೇ ಹೇಳಿದ್ದು. ಅದನ್ನ ಏನಾರು ಬೇಸ್ ವಾಯ್ಸ್ಗೆ ಹಾಕೊಂಡು ಏನಾರು ಕಿವಿ ಕೇಳಿಸ್ಕೊಂಡ್ಬಿಟ್ರೆ ಎದ್ರುಕೊಂಡ್ಬಿಡ್ಬೇಕು ಹಂಗ್ ಟೈಪ್ ಮಾಡಿರ್ತಾರೆ. ಮಾತಾಡಿ ಅಂದ್ರೆ ಸರ್ ದಟ್ ಇಸ್ ವಾಟ್ ಅಂದ್ರೆ ನಿಮ್ಮಿಂದನೇ ಬೇಕಾಗಿರೋದು ನನಗೆ. ಸೊ ಕ್ವಶನ್ ಅಂತ ಫೀಲ್ ಆಗ್ದಲ್ಲ, ಪ್ಲೀಸ್ ಓಪನ್ ಹಾರ್ಟೆಡ್ ಆಗಿ ಮಾತಾಡಿ. ಸಿ ಅದಕ್ಕೆ ಇನ್ ಜನರಲ್ ಆಗಿ ಏನಾಗುತ್ತೆ ಒಂದು ನನ್ನನ್ನ ತುಂಬಾ ಜನ ಇಷ್ಟಪಡ್ತಾರೆ ಅಂತ ಒಂದ್ ಕಡೆ ನಾನು ಇಷ್ಟಪಟ್ಬಿಟ್ಟು ಏನಾದ್ರು ಗಿನ್ಮಾ ಅಂತ ಅಡಿಪಾಯ ಇಲ್ದಂಗೆ ಏನಾದ್ರು ಬ್ಲೂ ಪ್ರಿಂಟ್ ಇಲ್ದಲ್ಲ ಬಂದೆ ಅಂತ ಅನ್ಕೊಳ್ಳಿ, ಇಟ್ ಇಸ್ ಅ ವೇಸ್ಟ್ ಇನ್ವೆಸ್ಟ್ಮೆಂಟ್ ನನ್ನ ಟೈಮು ಕೂಡ ಅಂಡ್ ನನ್ನ ಮೇಲೆ ದುಡ್ಡು ಹಾಕೋರು ಕೂಡ. ಕ್ಲೀನ್ ಆಗಿ ಆ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ಕರೆದು ಮಾತಾಡಿಸ್ತಿರೋ ಉದ್ದೇಶನೂ ಅಷ್ಟೇ, ನಾನು ಹೇಳಕ್ ಹೊರಟಿರೋ ಉದ್ದೇಶನೂ ಅಷ್ಟೇ. ನಾನು ಏನ್ ಮಾಡಕ್ ಹೋಗ್ತಿದ್ದೀನಿ ಅಂತಂದ್ರೆ ಒಬ್ಬ ಸಿಂಗಲ್ ಮ್ಯಾನ್ ಆಗಿ ನಾನು ಎಲ್ಲಿವರೆಗೂ ನುಗ್ಬೋದು ಅಂಡ್ ನನ್ನ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಬಂದ್ಬಿಡಿ ಥಿಯೇಟರ್ಗೆ ಬನ್ನಿ ಅಂತಂದ್ರೆ ನಮ್ಮ ತಾಯಣಗೂ ಗೊತ್ತು ನಾನು ಥಿಯೇಟರ್ಗೆ ಎಷ್ಟು ಜನ ಬಂದು ನೋಡ್ತಾರೆ ಸಿನಿಮಾ ಅಂತ, ಸರಿನಾ? ನಿಜವಾಗ್ಲೂ ಗೊತ್ತು. ಸೊ ಇಟ್ ಇಸ್ ನಾಟ್ ಲೈಕ್ ನಾನು ತುಂಬಾ ಇದನ್ನಾಗಿ ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ ಇಟ್ ಇಸ್ ಎಂಡ್ ಆಫ್ ದ ಡೇ ಬಿಸ್ನೆಸ್. ಒಂದು ಸಿನಿಮಾ ನನ್ನ ಪ್ಯಾಷನ್ಗೆ ನಾನು ಹೀರೋ ಆಗಿ ಮಾಡ್ಬೋದು ಅಂತಿದ್ರು ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಬಿಸ್ನೆಸ್. ಅಲ್ಲಿ 1 ಕೋಟಿ ಹಾಕಿರೋದು 25 ಲಕ್ಷ ಎಕ್ಸ್ಟ್ರಾ ಬಂದ್ರೆ ಆ ಪ್ರೊಡ್ಯೂಸರ್ ನೆಕ್ಸ್ಟ್ ಬಂದು ನಮಗೆ ಮಾಡೋದು. ಇವನ್ ನಿಮ್ಕಿನ ಜಾಸ್ತಿ ನನ್ನನ್ನೇ ಒಂದ್ಸತಿ ಹಂಗ್ ನೋಡ್ಬೇಕು ಅಂತ ನನಗೆ ಆಸೆ ಇದೆ. ಈಗ ಬ್ಯಾಡ್ ಮನಸ್ ಎಲ್ಲ ಮಾಡಿದಾಗ ಇವನ್ ಆ ಹೋಪಲ್ಲೇ ಮಾಡಿದ್ದು ಕೂಡ. ಈಗ ಸೂರಿ ಸರ್ ಜೊತೆ ಒಂದ್ ಕೆಲಸ ಮಾಡ್ತಾ ಇದೀವಿ, ನೆಕ್ಸ್ಟ್ ಬೇರೆದೇನಾದ್ರು ಆಗ್ಬೋದೇನೋ, ಇಲ್ಲ ಬೇರೆದೇನಾದ್ರು ನೋಡೋಣ, ಒಂದ್ ದೊಡ್ಡದಾಗತ್ತೆ. ಸೊ ಈಗ ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಲ್ವಾ? ಅಂಡ್ ಎಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್, ಎಗೇನ್ ವಿ ಹ್ಯಾವ್ ಟು ಕಿಕ್ ಬ್ಯಾಕ್. ಟ್ರಸ್ಟ್ ಮೀ, ಆ ಕಿಕ್ ಬ್ಯಾಕ್ ಗಳಿಗೆ ನೀವೇ ಕಾರಣ. ನಾನು ಅದನ್ನೇ ಹೇಳಿದ್ದು, ನನ್ನ ಎಷ್ಟೋ ದಿನದ ಬೆಳಗ್ಗೆ ಎದ್ದೇಳೋದಕ್ಕೆ ನೀವು ರೀಸನ್, ನನ್ನ ಬೆಳಗ್ಗೆ ಎಷ್ಟೋ ನಿದ್ದೆಗೆಟ್ಟು ಕೆಲಸ ಮಾಡೋದಕ್ಕೆ ನೀವುಗಳ ರೀಸನ್. ಟ್ರಸ್ಟ್ ಮೀ, ಅವಶ್ಯಕತೆನೇ ಇಲ್ಲ. ಒಬ್ಬ ಆರ್ಟಿಸ್ಟ್ ಏನಾದ್ರು ನನ್ಗೆ ಅವಶ್ಯಕತೆ ಇಲ್ಲ, ತಿಂಗಳ ಸ್ಯಾಲ್ರಿಗೆ ನಾವು ಕೆಲಸ ಮಾಡ್ಬೇಕು ಅಂತ ಏನಾದ್ರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂತಂದ್ರೆ ಆರ್ಟಿಸ್ಟ್ ಅವತ್ತೇ ಸತ್ತೋಗ್ತಾನೆ, ಕೆಲಸನೇ ನಿಂತೋಗ್ಬಿಡುತ್ತೆ ಅವ್ನು. ಬಾ ಅಲ್ಲಿ ಏನೋ ಕೊಡ್ತಾನೆ ಓದ್ಬೋದು, ಇಲ್ಲೇನೋ ಮಾಡ್ತಾನೆ ಓದ್ಬೋದು ಅಂತ ಏನಾದ್ರು ನಿಂತ ಅಂತಂದ್ರೆ ನಮ್ಗೆ ಅಷ್ಟೇ ಕೆಲಸನೇ ಮುಗ್ದೋಯ್ತು. ನಾವ್ ಎವ್ರಿ ಡೇ ನಿಮ್ಮ ಹತ್ರ ಮೆಚ್ಚಿಸ್ಕೊಳ್ಳೋದಕ್ಕೆ ಕೆಲಸ ಮಾಡೋದು. ನೀವು ಒಂದ್ಸತಿ ಗೊತ್ತಿಲ್ದಲೇನೆ ಆ ವಿಜುವಲ್ಗಳು ನೋಡಿತೀರಾ, ಗೊತ್ತಿಲ್ದೇನೆ ಆ ಚಪ್ಪಾಳೆ ತರ್ತಾನೆ. ಅದಕ್ಕೆ ಹೇಳಿದ್ದು, ನಮ್ ಫೋಟೋನೇ ನಾವ್ ಹಾಕ್ಬೇಕು ಅಂತ ಅಂದಾಗ ಒಂದ್ 250-300 ಸತಿ ಯೋಚನೆ ಮಾಡ್ತೀವಿ, ಈ ಫೋಟೋ ಚೆನ್ನಾಗಿಲ್ಲ, ಈ ಆಂಗಲ್ ಈ ಆಂಗಲ್. ಬಟ್ ಯಾವೊಂದೋ ಒಬ್ಬನ ಫೋಟೋ ಹಾಕಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಅವನ್ನ ಸೆಲೆಬ್ರೇಟ್ ಮಾಡಿ ಅವ್ನ್ ಗೆಲ್ಲಿ ಅಂತ ನೋಡ್ತೀವಿ ಅನ್ನೋದಾದ್ರೆ ದಟ್ ಇಸ್ ವಾಟ್ ವಿ ಕಾಲ್ ಪ್ಯೂರ್ ಲವ್, ವಿಚ್ ಇಸ್ ನಾಟ್ ವಿತ್ ದ ಬ್ಲಡ್ ರಿಲೇಶನ್ಶಿಪ್. ಅದೇನು ಇಲ್ದಲೇನೆ ಒಬ್ಬನ ಬೆಳವಣಿಗೆಗಾಗಿ ಇದ್ ಮಾಡ್ಬೇಕು ಅನ್ನೋದು. ಐ ಆಲ್ವೇಸ್ ಬಿಲೀವ್ ದಟ್. ಅದಕ್ಕೆ ಮಾತಾಡೋಣ ಅಂತ ಕರ್ತಿತ್ತು. ಇಲ್ಲ, ಇವಾಗ ನನಗೊಂದು ಡೌಟ್ ಇದೆ. ನಾನ್ ನೋಡಿರೋ ಪ್ರಕಾರ ಸೀಸನ್ 11 ತನಕನೂ ಕೂಡ ಬಂದಿರುವಂತ ಕಂಟೆಸ್ಟೆಂಟ್ಸ್ ಗಳಲ್ಲಿ ಯಾರು ಕೂಡ ತನ್ನ ಫ್ಯಾನ್ಸ್ ಗಳಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಮಯವನ್ನ ಮೀಸಲಿರಿಸಿಲ್ಲ. ಸೊ ನಿಮ್ಗಳಿಗೆಲ್ಲ ಗೊತ್ತೇ ಇದೆ. ಸೊ ಅಂತ ಟೈಮಲ್ಲಿ ನಿಮ್ ಟೈಮ್ ಕೊಟ್ಟಿದ್ರ ಅಂದಾಗ ನೀವು ಕಮ್ಯುನಿಕೇಟ್ ಮಾಡಿದ್ರೆ ತಾನೆ ಅವ್ರಿಗೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅನ್ನೋ ಹಂಬಲ ಅವ್ರಿಗಿರುತ್ತೆ. ಫ್ಯಾನ್ಸ್ ನನ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ, ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಓಪನ್ ಅಪ್ ಆಗಿ, ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಖುಷಿ ಪಡ್ತಾ ಇರೋದಲ್ಲ. ನೀವೇನಾದ್ರು ಹೇಳ್ಬೇಕು ಅಂತ ಮತ್ತೆ ಅಲ್ಲೋಗ್ಬಿಟ್ಟು ಅಯ್ಯೋ ಇದು ಕೇಳಬೇಕಿತ್ತು ಅದು ಕೇಳಬೇಕಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಇಷ್ಟುದ್ದ ಬರೆಯೋದಲ್ಲ. ಸೊ ಇಲ್ಲೇ ಕೇಳ್ಬಿಡಿ, ಫೇಸ್ ಟು ಫೇಸ್. ಅದು ಆಕ್ಚುಲಿ ಬೇಕು. ಅಂದ್ರೆ ಇಫ್ ಯು ಆರ್ ರೂಡ್ ಅಟ್ ಮೀ, ನೀವು ಕೋಪ ಮಾಡ್ಕೊಂಡು ಹೇಳ್ತಿದ್ದೀರಾ ಇಲ್ಲ ಸಂತೋಷವಾಗಿ ಹೇಳ್ತಿದ್ದೀರಾ, ಏನಾದ್ರೂ ಬರುತ್ತೆ, ಬಂದೇ ಬರುತ್ತೆ, ಬಂದೇ ಬರುತ್ತೆ ಮೇಡಮ್. ಅವ್ರ ಮೈಕ್ ಕೊಟ್ರೆ ಮಾತಾಡ್ತಾರೆ. ಅಲ್ಲ, ಇವಾಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿನ ಇಷ್ಟಪಡ್ತಿದೀವಿ ಅಂತಂದಾಗ ಆಮೇಲೆ ಆ ವ್ಯಕ್ತಿ ಮೇಲೆ ಕೋಪನೂ ಬರುತ್ತೆ, ಪ್ರೀತಿನೂ ಬರುತ್ತೆ, ಇಷ್ಟನೂ ಆಗುತ್ತೆ. ಸೊ ನಿಮ್ ಕೋಪ ಬರಲ್ಲ ಅನ್ನೋದಕ್ಕೆ ಏನು ಬರಲ್ಲ ಸರ್. ಅವ್ರ ಕೋಪ ಬರಂಗ್ ನನ್ಗೆ ಅನ್ಸೋದಿಲ್ಲ. ಅವ್ರು ಆತರ ಕೆಲಸ ಮಾಡ್ತಾರೆ ಅಂತ ನಂಗೆ ಅನ್ಸಲ್ಲ. ಅದು ಈಸ್ ನಾನು ಮೊನ್ನೆ ಮಾತಾಡಿದೆ, ಈಸ್ ಅ ಪರ್ಫೆಕ್ಟ್ ಜೆಂಟಲ್ಮನ್ ಅಂತ ಹೇಳಿ. ಸೊ ಪರ್ಫೆಕ್ಟ್ ಜೆಂಟಲ್ಮನ್ ಒಪ್ಕೊಂಡ್ಮೇಲೆ ಅವ್ರು ಇದಕ್ಕೆ ತಪ್ಪು ಕೆಲಸ ಮಾಡ್ತಾರೆ ಅಂತ ಹೆಂಗ ಅವ್ರ ಮೇಲೆ ಯಾವ ಆಂಗಲ್ ಮೇಲೆ ಕೋಪ ಮಾಡ್ಕೋಬೇಕು? ಬರಂಗೇ ಇಲ್ಲ ನನ್ಗೆ ಕೋಪ.
ಕೋಪನೇ ಬರಲ್ಲ. ಸಾಧ್ಯನೇ ಇಲ್ಲ. ಅಲ್ಲಿ ಅಂಬಿಕಾ ಅಂತ ಕೂತಿದ್ದಾರೆ ಅವ್ರಿಗೆ ಓನ್ಲಿ ನನ್ನ ಒಪಿನಿಯನ್, ಇದು ಪ್ಯೂರ್ ನನ್ನ ಒಪಿನಿಯನ್ ಅಷ್ಟೇ. ಥ್ಯಾಂಕ್ ಯು ಬ್ರೋ ಸೋ ಮಚ್. ನಮ್ಮ ಸಲುವಾಗಿ ಟೈಮ್ ಕೊಟ್ಟಿನ ಸಲ ಇದು ಸರ್. ಥ್ಯಾಂಕ್ ಯು ಸೋ ಮಚ್. ಏನೂ ಇಲ್ಲ ಕೇಳೋದು ಅಂದ್ರೆ ನಾನಂದ್ರೆ ನೀವು ಅಂದ್ರೆ ನಂಗೆ ಭಾಳ ಇಷ್ಟ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇಷ್ಟಪಡಂಗ್ ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಎಸ್ ಥ್ಯಾಂಕ್ ಯು. ನರ್ವಸ್ ಆಗ್ತಿದ್ದಾರೆ ಪಾಪ. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಜ್ಞಾನೇಂದ್ರ ಸರ್. ಎಲ್ಲಿಂದ ಬಂದಿರೋ? ದಾವಣಗೆರೆ. ದಾವಣಗೆರೆಯಿಂದ. ಸೂಪರ್. ಅದೇ ಸರ್, ನಮ್ಮಂತರು ಕೂಡ ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕಂದ್ರೆ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೂ ಇಲ್ಲ ಸರ್. ಅದೇ ಕಾಮನ್ ಮ್ಯಾನ್ಸ್ ಎಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅನ್ನೋದಲ್ಲ, ಬಿಗ್ ಬಾಸ್ ಕರೆಸ್ಕೋಬೇಕು. ಬಿಗ್ ಬಾಸ್ಗೆ ಯಾರು ಹೋಗಕ್ಕಾಗಲ್ಲ, ಬಿಗ್ ಬಾಸ್ ಕರೆಸ್ಕೋಬೇಕು. ಬಿಗ್ ಬಾಸ್ ಅವರೇ ಹುಡುಕ್ತಾರೆ ನಮ್ಗೆ ಯಾವ ತರ ಕಂಟೆಸ್ಟೆಂಟ್ ಬೇಕು, ಯಾವ ತರ ಕ್ಯಾಂಡಿಡೇಟ್ ಬೇಕು, ಯಾವ ತರ ಒಬ್ಬ ಕ್ಯಾಂಡಿಡೇಟ್ ಬಂದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ. ನೀನು ಅವ್ರು ಕರಿಯೋ ತರ ಏನಾದ್ರು ಕೆಲಸ ಮಾಡ್ತಾ ಇರು. ನೀನ್ ಮಾಡ್ತಾರೆ ಕೆಲಸನ ಅಚ್ಚುಕಟ್ಟಾಗಿದೆ ಅಂತ ದೇವರನ್ನೇ ಕರೀತಾರೆ. ಅವ್ರು ಯಾರನ್ನೂ ಬಿಟ್ಟಿಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾ ಅದು ಇಲ್ಲ ಅಲ್ಲ, ನಾವು ಅದಕ್ಕೆ. ನನಗೂ ಗೊತ್ತಿಲ್ಲ ನನ್ನನ್ನು ಹೆಂಗ್ ಕರೆದ್ರು ಅಂತ. ಒಟ್ಟಲ್ಲಿ ಬಿಗ್ ಬಾಸ್ ನೋಡಿ ಕರೀತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ವಿ, ಪರ್ದೆ ಮೇಲೆ ನೋಡ್ತಾ ಇದ್ವಿ, ತುಂಬಾ ಖುಷಿ ಇತ್ತು ಥಿಯೇಟರ್ಗೆ ಹೋದಾಗ. ಇವಾಗ ಸಡನ್ ಆಗಿ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು, ಅಲ್ಲೂ ನೋಡ್ತಾ ಇದ್ವಿ, ಅಲ್ಲೂ ಖುಷಿ ಆಯ್ತು. ಸುದೀಪ್ ಸರ್ ನಮ್ಮ ಕ್ವಶನ್ಗೆ ಕೇಳ್ತಾ ಇದ್ರು, ಹೆಂಗೆ ಅನ್ಸುತ್ತೆ? ಏನ್ ಮಾಮೂಲಿ, ಸುದೀಪ್ ಅಣ್ಣ ಬರೋದೇ ವೀಕೆಂಡ್ ಎಲ್ಲ, ಅಲ್ಲಿ ಆಚೆ ಏನ್ ನಡೀತದೆ, ಒಳಗೆ ಏನ್ ನಡೀತದೆ ಅಂತ ಕೇಳೋದಕ್ಕೆ. ಅಂಡ್ ಮೋರವ್ರು ಸಿಗ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಚೆನ್ನಾಗೇ ಇರುತ್ತೆ ನಮ್ಗೆ ಅವ್ರ ಜೊತೆ ಮಾತಾಡೋದಕ್ಕೆ. ನೆಕ್ಸ್ಟ್ ಸೀರಿಯಲ್ ಮುದ್ದು ಸೊಸೆ, ಅದು ಚೆನ್ನಾಗಿ ನಡೀತಾ ಇದೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ದೇವರು ಒಳ್ಳೆ ಬುದ್ಧಿ ಎಲ್ಲ ಕೊಡ್ಲಿ, ಶೂಟಿಂಗ್ ಎಲ್ಲ ಚೆನ್ನಾಗಿ ಒಳ್ಳೆ ಬುದ್ಧಿ ಕೊಡ್ಲಿ ಇನ್ನೊಂದ್ ಸ್ವಲ್ಪ. ಥ್ಯಾಂಕ್ ಯು. ಎಸ್ ಹೇಳಿ ನಿಮ್ಮ ಹೆಸರು? ಸರ್ ನಮಸ್ಕಾರ ಸರ್, ನಿಮ್ಮ ಫ್ಯಾನ್ ನಾನು. ಆಕ್ಚುಲಿ ಯಾವ ತರ ಪರ್ಸನಲ್ ಲೈಫ್ ಮತ್ತೆ ನಿಮ್ ಕೆರಿಯರ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ನನ್ ದೇವರನ್ನ ಬ್ಯಾಲೆನ್ಸ್ ಗಿಲೆನ್ಸ್ ಎಲ್ಲ ಏನಿಲ್ಲ ಅಣ್ಣ. ನನ್ ಜೀವನದಲ್ಲಿ ಒಂದೇ ಕೆಲಸ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ. ಮನೇಲಿದ್ರು ಅದನ್ನೇ ಯೋಚನೆ ಮಾಡ್ತೀನಿ. ಅದಕ್ಕೆ ಇದಕ್ಕೆ ಫ್ರೆಂಡ್ಸ್ ಇದಾರೆ ಹಾಳು ಮಾಡೋಕೆ ಅಂತ ಒಂದಷ್ಟು ಜನ. ಬೇಜಾರಾಯ್ತು ಅಂದ್ರೆ ಅವ್ರು ಎಲ್ಲಾರು ಒಬ್ರು ಕಾಲ್ ಮಾಡಿದ್ರೆ ಸಾಕು, ಕ್ಲೀನ್ ಆಗಿ ಹಾಳು ಮಾಡಿ ಕಳಿಸ್ತಾರೆ ಮನೆಗೆ ಅಷ್ಟೇ. ಅದನ್ನ ಬಿಟ್ರೆ ಬೆಳಗ್ಗೆ ಇದ್ರೆ ಸಂಜೆವರೆಗೂ ನಂಗೆ ಸಿಗೋರೆಲ್ಲ, ನಂಗೆ ಇರೋರೆಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ಗಳೇನೆ, ಅಂಡ್ ಇಂಡಸ್ಟ್ರಿ ಕೆಲಸ ಮಾಡೋ ಅಂತವ್ರೇನೆ. ಯಾವಾಗ್ಲೂ ಹಂಗೆ ಇರುತ್ತೆ. ನಂಗೆ ಪರ್ಸನಲ್ ಪ್ರೊಫೆಷನಲ್ ಈ ತರ ಡಿವೈಡ್ ಮಾಡೋದ ನಾನು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಓಕೆ, ಒಂದು ಚಿಕ್ಕ ಸೆತಣ ಏನು ಅಂತಂದ್ರೆ ನನ್ನ ಕಡೆಯಿಂದ ಒಂದು 3 ಟಿ ಶರ್ಟ್ಸ್ ಇತ್ತು. ಅಂದ್ರೆ ಐ ಆಟೋಗ್ರಾಫ್ ಅಂಡ್ ಐ ಗಿವ್ ಇಟ್ ಯು. ಸೊ ಎಲ್ಲರಿಗೂ ಇಲ್ಲ, 3 ಟಿ ಶರ್ಟ್ಸ್ ಮಾತ್ರ ಇದೆ. ಸೊ ಐ ಟೇಕ್ 3 ಥಿಂಗ್ಸ್. ಅದು ಯಾವ್ದು ಬರುತ್ತೋ ಅದು ಅವ್ರಿಗೆ. ಇನ್ನೂ ಬಂದಿಲ್ಲ ಮೇಡಮ್, ಅದೃಷ್ಟ ನೀವೇ ಆಗ್ಬೋದು, ಹೇಳಕ್ಕಾಗಲ್ಲ. ಯಾವ್ದಾದ್ರು 3 ಲೈವ್ ನೀವೇ ಎತ್ತಿ. ಓಕೆ, ಯಾರು ನನ್ನೊಂದು ಬೈಕೋಬಾರ್ದು ಆಮೇಲೆ. ಅಂಡ್ ಅಫ್ಕೋರ್ಸ್ ಎಲ್ಲ ಒಬ್ಬ ಅವ್ರಿಗೆ ಇಷ್ಟವಾಗಿರೋ ನಟನ ಹತ್ರ ಒಂದು ಸೈನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಸೊ ಹೂಸ್ ದೀಸ್ 3 ನನಗೂ ಗೊತ್ತಿಲ್ಲ. ನಮ್ಗೊಂದು ಬೇಕೇ ಬೇಕು, ಡಿಮ್ಯಾಂಡ್ ಇದೆ. ಕೀರ್ತಿ. ವರಲಕ್ಷ್ಮಿ. ಅಯ್ಯೋ, ಓಕೆ ನೋಡೋಣ ಇರಿ ಒಂದು. ಓಕೆ ಓಕೆ, ಆಯ್ತು. ಸಂದರ್ಶ್ ಯಾರು? ನೀವೇನಾ? ಒಳ್ಳೆ ಬುದ್ಧಿ. ವರ್ಷ. ಓಕೆ, ಬಂದ್ರು ವರ್ಷ. ಓ ಕೊಡಿ, ಅಡಿಷನ್ ಕೊಡಿ. ತಗೊಳ್ಳಿ, ನಮ್ಮ ಅಣ್ಣ ಹಾಕ್ದ ಸಾಕು. Sure. Yes, next. Yes. Sorry.
ನಾನು ಕೊಡ್ತೀನಿ. ಐ ಪ್ರಾಮಿಸ್ ಯು. ಮ್ಯಾಮ್ ನಾವು ಥ್ಯಾಂಕ್ ಯು. ಎಸ್, 3 ಜನ ಹಂಗೆ ಕುತ್ಕೊಂಬಿಡಿ. ಹಿಂಗಂದಿದ್ರೆ ಟಿ ಶರ್ಟ್ ತರಿಸ್ತಾ ಇರ್ಬೇಕು. ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ಅಭಿಮಾನಿಗಳು ಅಂತ ಹೇಳಲ್ಲ, ಮನೆಯವರು ಅಂತಲೇ ಹೇಳೋದು ಯಾವಾಗ್ಲೂ. ಸೊ ನಿಮ್ಮನ್ನ ಯಾವತ್ತು ತಲೆ ಬಗ್ಸೋದಕ್ಕೆ ಬಿಡಲ್ಲ. ಪ್ರತಿಯೊಂದು ಹಂತದಲ್ಲೂ ನೀವು ತಲೆ ಎತ್ಕೊಂಡೇ ನನ್ನ ಹೆಸರು ಹೇಳ್ಕೊಂಡು ನಡಿಬೇಕು. ಸೊ ಆ ಥರ ಕೆಲಸಗಳನ್ನೇ ಮಾಡ್ತೀನಿ. ಇನ್ನೊಂದು ಸತಿ ಸಿಗೋಣ, ಇನ್ನೊಂದು ಹೆಚ್ಚು ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬ ದೂರದಿಂದ ಬಂದಿದ್ದೀರಾ. ನನ್ನ ಒಂದು ಮಾತಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶೂಟಿಂಗ್ ಶೆಡ್ಯೂಲಲ್ಲೂ ನಮಗೆಲ್ಲ ಕರೆಸಿ ನಮಗೋಸ್ಕರ ಇಷ್ಟೊಂದು ನಿಮ್ಮ ಪ್ರೆಷಸ್ ಟೈಮ್ ನಮ್ಗೆಲ್ಲರಿಗೂ ಕೊಟ್ರಿ. ಸೊ ತುಂಬಾ 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 ಧನ್ಯವಾದ. ಆ್ಯಂಡ್ ಇವತ್ತು ಅದೇ ಹೇಳಿದ್ನಲ್ಲ, ನನ್ನ ತಂದೆನ ಕಳ್ಕೊಂಡು ಇವತ್ತೇ ಈ 21st 4 ವರ್ಷ ಆಯಿತು. ಸೊ ಇವತ್ತು ನನ್ನ ಇದು ಬೆಳಗ್ಗೆ ಐ ವಾಸ್ ಲೈಕ್ ನೆನ್ಸ್ಕೊಂಡಾಗ್ಲೂ ಐ ವಾಸ್ ಲೈಕ್ ನಾವು ಕಡಿಮೆ ಅಂತ ಅನ್ನಿಸ್ದಾಗ್ಲೂ ನಾನು ನಮ್ಮ ಅಮ್ಮಂಗೆ ಅದನ್ನೇ ಹೇಳಬಲ್ಲೆ. ಅಮ್ಮ, ನನ್ನ ರಿಲೇಟಿವ್ಸ್ ಅಂತ ಬರೋದಾಗ್ಲಿ, ಫ್ರೆಂಡ್ಸ್ ಅಂತ ಬರೋದಾಗ್ಲಿ ಬೇರೆಯವರು, ನಿನಗೆ ನಾವಿದ್ದೀವಿ ಅಂತ ಯಾರೋ ಗೊತ್ತಿಲ್ದವ್ರು ಬರೋದಿಲ್ಲ, ಅದು ದೊಡ್ಡ ವಿಷಯ ಅಂತ. ಅದು ನಾನು ಸಂಪಾದನೆ ಮಾಡಿದ್ದು, ನನಗೆ ಅಂತ ಬರ್ತಾ ಇದ್ದಾರೆ, ನಾನು ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ. ಥ್ಯಾಂಕ್ ಯು ಬಿಂಗ್ ಏನೋ, ನಾನು ಅದನ್ನೇ ಬರೆದಿದ್ದು. ನನ್ನ ಇದೊಂದು ಜರ್ನಿಲಿ ನೀವೆಲ್ಲರೂ ಒಂದು ಪಾರ್ಟ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.